ಫಸ್ಟ್ ಆಫ್ ಆಲ್ ನಮ್ ಡಾಕ್ಟರ್ ಸುಭಾಷ್. ಓಕೆ, ಎಲ್ಲಾರ್ಗು ಕೇಳಿಸ್ತಿದ್ಯಾ? ಎಸ್ ಎಸ್ ಅನನ್ಯ. ಹಾ, ಓಕೆ, ಥ್ಯಾಂಕ್ ಯು ಮೇಡಮ್. ನೆಟ್ ಪ್ರಾಬ್ಲಮ್ ಆಯ್ತಾ? ಇಲ್ಲ ಇಲ್ಲ, ನನ್ಗೆ ಈ ಕಡೆ ಬೇರೆ ಕಮಾಂಡ್ ಬಂತು ಅದಕ್ಕೇನೆ. ಸೊ ಫಸ್ಟ್ ಆಫ್ ಆಲ್ ನಮ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವ್ರಿಗೆ ಮತ್ತೆ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವ್ರಿಗೂ ನಮಿಸುತ್ತಾ ನಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಕ್ ಶುರು ಮಾಡ್ತೀನಿ. ಫಸ್ಟ್ ಧ್ಯಾನ ಅನ್ನಕ್ಕಿಂತ ನಮ್ಮ ಮನೇಲಿ ತುಂಬಾ ಫಸ್ಟ್ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ. ಎಲ್ಲಾರು ಹಿಂಗೆ ದೇವಸ್ಥಾನಕ್ ಹೋಗಿ ದೇವ್ರನ್ನ ಭಗವಂತನ್ ತುಂಬಾ ನಂಬ್ತಿದ್ವಿ. ಅಮ್ಮ ಪ್ರತಿ ಸೋಮವಾರ ಹಿಂಗಿಂಗೆ ದೇವಸ್ಥಾನ ಶಿವನ್ ದೇವಸ್ಥಾನಕ್ ಹೋಗಿ ಅಭಿಷೇಕಕ್ ಮಾಡೋದು ಹಿಂಗೆಲ್ಲ ಅಂತಿದ್ರು. ಫಸ್ಟ್ ತುಂಬಾ ಚಿಕ್ಕೋಳ್ ನಾನು, ಒಂದ್ ಥರ್ಡ್ ಫೋರ್ತ್ ಅನ್ಸತ್ತೆ. ನಂಗೆ ಅದ್ ಇಷ್ಟಾನೇ ಆಗ್ತಿರ್ಲಿಲ್ಲ, ಸುಮ್ನೆ ಅವ್ರ ಬಲವಂತಕ್ಕೋಸ್ಕರ ಹೋಗ್ತಿದ್ದೆ. ಆಯ್ತು, ಆಮೇಲೆ ಅದೇ ರೋಟೀನ್ ಆಗಕ್ ಶುರು ಆಯ್ತು. ಪ್ರತಿ ಸೋಮವಾರ ಹಿಂಗ್ ಹೋಗಿ ಅದೇ ಅಭ್ಯಾಸ ಆಗಕ್ ಶುರು ಆಗೋಯ್ತು. ಸರಿ, ಹಂಗಂಗೆ ಅಭಿಷೇಕ ಮಾಡ್ಕೊಂಡ್ ಹಿಂಗೆ ಮತ್ತೆ ನನ್ಗೆ ಇಷ್ಟ ಆಗಕ್ ಶುರು ಆಯ್ತು. ದೇವ್ರ ಪೂಜೆ ಎಲ್ಲ ಮಾಡೋದು ಹೇಗೆ ಎತ್ತ, ಅವ್ರದ್ದು ದೇವಸ್ಥಾನಕ್ ಹೋಗೋದು, ದೇವ್ರ ಪೂಜೆ ಮಾಡೋದು, ಶ್ಲೋಕ ಭಜನೆ ಎಲ್ಲ ಮಾಡೋದು, ಅವೆಲ್ಲ ತುಂಬಾ ಖುಷಿ ಆಗಕ್ ಶುರು ಆಯ್ತು. ಸರಿ, ಹಂಗಂಗೆ ಕಲಿತಾ ಅಪ್ ಟು ಡಿಗ್ರಿ ತನಕನೂ ದಿನಾಗ್ಲೂ ವಿಷ್ಣು ಸಹಸ್ರನಾಮ ಹೇಳ್ತಿದ್ದೆ. ಅದ್ ಏನೋ ಖುಷಿ, ದೇವ್ರ ಹತ್ರ ಹೋಗೋದು ಹಿಂಗೆಲ್ಲಾ ಮಾಡ್ತಾ ಒಂಥರ ಖುಷಿ ಸಿಗೋದು. ಅದು ಒಂದ್ ಅಭ್ಯಾಸದ ತರ, ಒಂದ್ ಒಳ್ಳೆ ಅಭ್ಯಾಸ. ಅದ ಮಾಡಿಲ್ಲ ಅಂದ್ರೆ ಏನೋ ಮತ್ ಬೇರೆ ಕೆಲ್ಸ ಮಾಡಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಈ ವಿಷ್ಣು ಸಹಸ್ರನಾಮದಲ್ಲೇ ಈ ಡೀಪ್ ಹೋಗಕ್ ಶುರು ಮಾಡೋದು. ಅದ್ ಏನೇನ್ ಲೈನ್ಸ್ ನಾನ್ ಏನ್ ಅಂತಿದ್ನ ಕಣ್ಮುಚ್ಕೊಂಡ್ರೆ ಅದೇ ಸಾಂಸ್ಕ್ರಿಟ್ ಅಲ್ಲಿ ಆ ಲೈನ್ಸ್ ಬರೋದು. ಭಗವಂತ ವಿಷ್ಣು ಮಹಾವಿಷ್ಣುದು ಮುಖ ಎಲ್ಲ ಬರೋದು. ಹಿಂಗಿಂಗೆ ಡೀಪ್ ಆಗಿ ತಲೆ ಇಲ್ಲೆಲ್ಲ ವೈಬ್ರೇಷನ್ ಶುರು ಆಗೋಗೋದು. ಅವಾಗ ಅದ್ ಏನೋ ಖುಷಿ. ನೋಡು, ನಂಗ್ ವೈಬ್ರೇಷನ್ ಆಗ್ತಿದೆ, ಫುಲ್ ತಲೆ ಎಲ್ಲ ಖಾಲಿ ಅನ್ನುತ್ತೆ. ನಾನ್ ಉಸಿರು ಎಳ್ಕೊಂಡ್ರೆ ಡೈರೆಕ್ಟ್ ಆಗಿ ಹೊಟ್ಟೆಗೆ ಹೋಗ್ತಿದೆ, ಅಲ್ಲಿ ಇನ್ನೇನು ಮಧ್ಯದಲ್ಲಿ ಏನು ಇಲ್ಲ, ಎಲ್ಲ ಸರಿ ಹೋಗ್ತಿದೆ, ಫುಲ್ ವೈಬ್ರೇಷನ್ಸ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ಹಂಗಂಗೆನೆ. ಸರಿ, ಆ ತರ ಭಗವಂತನಲ್ಲೇ ಈ ಪೂಜೆ ಶ್ಲೋಕ ಹೇಳಿ ಹೇಳಿ ಫುಲ್ ಅಲ್ಲೇ ಡೀಪ್ ಆಗಿ ಶುರು ಮಾಡಿದ್ದೆ. ಮತ್ತೆ ಅಮ್ಮ ನಾನು ಎಲ್ಲ ರೇಖಿ ಕಲ್ತಿದೀವಿ, ರೇಖಿ ಏಂಜಲ್ ಥೆರಪಿ ಅಂತ. ಅವ್ರದ್ದು ಈ ತರ ಅಟ್ಯೂನ್ಮೆಂಟ್ ಆಯ್ತು, ಮತ್ತೆ ಅವ್ರು ನನ್ಗೂ ಕೊಟ್ರು. ನಾನ್ 10th ಅಲ್ಲಿ ಇರ್ಬೇಕಾದ್ರೆ ನಂಗೆ ರೇಖಿ ಅಟ್ಯೂನ್ಮೆಂಟ್ ಸಿಕ್ತು. ಅವಾಗೆಲ್ಲ ಈ ತರ ಹಿಂಗೆ ಮಾರ್ಕ್ಸ್ ಬೇಕು, ಈ ಕಡೆ ರೇಖಿ ಮಾಡಿ ಆ ಕಡೆ ಟೆಸ್ಟ್ ಬರೆಯಕ್ ಹೋದ್ರೆ ಒಳ್ಳೆ ಚೆನ್ನಾಗ್ ಮಾರ್ಕ್ಸ್ ಸಿಕ್ಬಿಡತ್ತೆ ಅಂತ. ಈ ತರ ಒಂದ್ 2-3 ಸಲ ಕಂಟಿನ್ಯೂಸ್ ಆಗಿ ಆಗೋಯ್ತು. ಸೊ ಅದೇ ತಲೆಯಲ್ಲಿ ನನ್ಗೆ ಬರೀ ಏನಾದ್ರು ಮಾರ್ಕ್ಸ್ ಟೆಸ್ಟ್ ಎಕ್ಸಾಮ್ ಅಂತ ಬಂದಾಗ ಈ ತರ ಕಣ್ಮುಚ್ಕೊಂಡ್ ಕೂರೋದು, ಇನ್ನೊಂದ್ ಸ್ವಲ್ಪ ಹಿಂಗೆ ರೇಖಿ ಎಲ್ಲ ಮಾಡೋದು. ಆ ತರ ಮಾಡಿದ್ರೆ ಹಿಂಗೇನೋ ಮಾರ್ಕ್ಸ್ ಸಿಗತ್ತೆ, ಚೆನ್ನಾಗ್ ಆಗ್ಬಿಡತ್ತೆ ಅಂತ ಅದೇ ನಂಬಿಕೆಯಲ್ಲಿ ಹಿಂಗಿಂಗೆ 10th ಆಯ್ತು ಅದೆಲ್ಲ. ಮತ್ತೆ ಗ್ರಾಜುಯಲ್ ಆಗಿ ಈ ಕಡೆ ಮಾರ್ಕ್ಸ್ ಸರಿಯಾಗಿ ಬಂದಿತ್ತಲ್ಲ, CBSE ಸಿಲೆಬಸ್ ಅಲ್ಲಿ 86% ಬಂತು. ಕಷ್ಟಪಟ್ಟಿದ್ದೆ ಹೌದು, ಬಟ್ ರೇಖೆಯಿಂದಾನೇ ರೇಖೆಯಿಂದಾನೇ ಸಾಧ್ಯ ಆಗಿದ್ದು. ಈ ತರ ಹಿಂಗ್ ಧ್ಯಾನ ಇನ್ನು ಹೆಚ್ಚ್ ಮಾಡ್ತಾ ಹೋದ್ರೆ ಚೆನ್ನಾಗ್ ಓದಕ್ಕೂ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ. ತಾಳಪ್ಪ ಮಾಡ್ಬಿಡೋಣ, ಪರ್ಸೆಂಟೇಜ್ ಚೆನ್ನಾಗ್ ಸಿಕ್ಬಿಡತ್ತಲ್ಲ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಂತ ಹಿಂಗಿಂಗೆ ರೇಖಿ ಎಲ್ಲ ಆಯ್ತಾ ಮಾಡ್ತಾ ಹೋಯ್ತು. ನೆಕ್ಸ್ಟ್ ಅದು 10th ಅಲ್ಲಿ ಹಿಂಗೆಲ್ಲ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಇಂದು August 2022 ಅಲ್ಲಿ ಅಮ್ಮ ಈ ತರ ಅವರಿಗೆ ಮೊದ್ಲಿಂದಾನು ಈ ದೇವ್ರು ಭಕ್ತಿ ಧ್ಯಾನ ಅವ್ರದ್ದು ಸ್ವಲ್ಪ ಜಾಸ್ತಿನೇ. ಅವ್ರು ನೋಡಿ ಅವ್ರ ಜೊತೆನೆ ಇದ್ದಿದ್ದು ಫುಲ್ ಹಿಂಗಿಂಗೆ ಯಾವಾಗ್ಲೂ ಅವ್ರು ಮಾಡಿದ್ರೆ ನಾನು ಮಾಡ್ಬೇಕು ಅಂತ. ಅದೇ ತರ ಹಿಂಗಿಂಗ್ ಆಗಿ ಅವರು 2022 ಅಲ್ಲಿ ಹಿಂಗೆ ಧ್ಯಾನ ಅಂದ್ರೆ ಏನು ಅಂತ ಹಿಂಗೆಲ್ಲ ನೋಡ್ತಿದ್ದಾಗ ಅಚಾನಕ್ ಆಗಿ ಯೂಟ್ಯೂಬ್ ಅಲ್ಲಿ ಬ್ರಹ್ಮರ್ಷಿ ಪಿತಾಮಹ ಅವ್ರದ್ದು ಪತ್ರಿಜಿದು ಹಿಂಗ್ ಮುಂದ್ಗಡೆ ಫೋಟೋ ಬಂತು, ಕೆಳಗಡೆ ಹಿಂಗ್ ಲೈನ್ ಅಲ್ಲಿ ಮೈಸೂರಿಂದ ಯಾರು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು, ಹೆಂಗ್ ಕಲಿಯೋದು, ಏನಿದೆಲ್ಲ ಎಷ್ಟ್ ಫೀಸ್ ಹಂಗೆಲ್ಲ ನೋಡ್ತಿರ್ಬೇಕಾದ್ರೆ ಚನ್ನಬಸವ ಸರ್ ನಂಬರ್ ಸಿಕ್ತು. ಇಮಿಡಿಯೇಟ್ ಆಗಿ ಅದೇ ಇದ್ರಲ್ಲಿ ಕಾಲ್ ಮಾಡಿದ್ವಿ. ಫೋನ್ ಪಿಕ್ ಮಾಡಿದ್ರು, ನೀವ್ ಮೈಸೂರಿಂದಾನೆ ಮೇಡಮ್, ವಿದ್ಯಾರಣ್ಯಪುರಮ್ಮ, ಹೋಗಿ ಲಕ್ಷ್ಮಿ ಮೇಡಮ್ ಮನೆಗ್ ಹೋಗಿ ನಿಮ್ಗೆಲ್ಲ ಗೈಡ್ ಮಾಡ್ತಾರೆ ಅಂತ. ಮತ್ತೆ ನೋ ಫರ್ದರ್ ಡಿಲೇ, ಏನು ಒಂಚೂರು ಡಿಲೇ ಮಾಡ್ದಲೆ ಸೀದಾ ಲಕ್ಷ್ಮಿ ಮೇಡಮ್ ಮನೆಗ್ ಹೋದ್ವಿ. ಅವ್ರೆಲ್ಲ ಹಿಂಗ್ ಹೇಳಿದ್ರು, ಅವ್ರು ಮನೇಲಿ ಪಿರಮಿಡ್ ಎಲ್ಲ ಇದೆ, ಹಿಂಗ್ ನೀಟಾಗಿ ಕೂರಿಸ್ಕೊಂಡು ನೋಡಿ ಈ ತರ ಧ್ಯಾನ ಅಂದ್ರೆ ನಾವ್ ಧ್ಯಾನ ಅಂದ್ರೆ ಈ ತರ ಮುದ್ರೆ ಎಲ್ಲ ಇಟ್ಕೊಳ್ಳೋದು, ಗಂಟ್ಕಟ್ಲೆ. ರೇಖಿಲಿ ಸ್ವಲ್ಪ ಪ್ರೊಸೀಜರ್ಸ್ ಜಾಸ್ತಿ ಇದೆ ಅಲ್ವಾ, ನಾವ್ ಅದೇ ತರ ಅನ್ಕೊಂಡು ಹಿಂಗ್ ಕೂತಾಗ ಹೇಳಿದ್ರು, ಏನು ಇಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಕೈ ಕ್ರಾಸ್ ಮಾಡ್ಕೊಂಡ್ ಕಾಲ್ ಕ್ರಾಸ್ ಮಾಡ್ಕೊಂಡ್ ಕಣ್ ಮುಚ್ಕೊಂಡ್ ಕೂತ್ಕೊಳ್ಳಿ, ಅಷ್ಟೇ ಮುಗೀತು ಅಂತ. ಉಸಿರಾಟದ್ಮೇಲೆ ಗಮನ, ಈ ತರ ಅವ್ರು ಒಂದಷ್ಟೇ ಎಕ್ಸ್ಪೀರಿಯನ್ಸ್ ಆ ತರ ಎಲ್ಲ ಶೇರ್ ಮಾಡಿದ್ರು. ಅವಾಗ್ಲೇ ಇನ್ಸ್ಪೈರ್ ಆಯ್ತು, ಇಷ್ಟ ಈಸಿನ ಏನಕ್ ಮಾಡ್ಬಾರ್ದು, ಸುಮ್ ಕೂತ್ರೆ ಆಗೋಗತ್ತಲ್ಲ ಎಲ್ಲ ಅನ್ಕೊಂಡು ಅವಾಗ್ಲಿಂದ ಶುರುವಾಗಿದ್ದು ಈ ತರ ಹಿಂಗಿಂಗೆ ಧ್ಯಾನ. ಆ ಟೈಮ್ ಇಂದ ಡಿಗ್ರಿಲೂ ಕರೆಕ್ಟ್ ಆಗಿ ಏನ್ ಮಾಡ್ತಿರ್ಲಿಲ್ಲ, ಸುಮ್ನೆ ಒಂದು 10-20 ನಿಮಿಷ ಅಷ್ಟ್ರಲ್ಲೇ ಮುಗಿಸಿ ಎಲ್ಲ ಇದಾಗ್ತಿತ್ತು. ಇವಾಗ ಏನಾದ್ರು ಮೊದ್ಲಿಂದಾನು ಈ ಮ್ಯಾನಿಫೆಸ್ಟೇಷನ್ ವಿಜುವಲೈಸೇಷನ್ ಅವೆಲ್ಲ ಸ್ವಲ್ಪ ಜಾಸ್ತಿ. ಮೈಂಡ್ ನಂಗೆ ಗೊತ್ತಿತ್ತು, ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಈ ತರ ಓದೋದ್ ಜಾಸ್ತಿ ಆಗಿತ್ತು.
ಬುಕ್ ಈ ತರ ಬರೀ ಇಂಥದ್ದೇ ನಾವೆಲ್ಸ್ ಎಲ್ಲಾರು ನಾವೆಲ್ಸ್ ಸ್ಟೋರಿ ಬುಕ್ಸ್ ಎಲ್ಲ ಅಂತದೆಲ್ಲ ಓದಿದ್ರೆ, ಬುಕ್ಸ್ ಈ ತರ ಹಿಂಗ್ ಯಾವ ತರ ಬುಕ್ಸ್ ಓದೋದು, ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಬೀಯಿಂಗ್ ಲವ್, ನಮ್ ಶಿವಾನಿ ದೀದಿದು ಅವ್ರದ್ದು, ಸೀಕ್ರೆಟ್, ಅದೇ ಇದೇ ತರ ನಾನ್ ಅನ್ಕೊಂಡ್ ಅದೊಂದ್ ಮೊದ್ಲಿಂದಾನು ನಾನ್ ಹಿಂಗ್ ಅನ್ಕೋತೀನಿ ಅದೇ ತರ ಆಗ್ಬೇಕು ಅಂತ. ನಾನ್ ಏನ್ ಅನ್ಕೊಂತೀನೋ ಹಂಗೆ ಆಗ್ಬೇಕು. ಸರಿ, ಇದೆಲ್ಲ ಹೆಲ್ಪ್ ಮಾಡತ್ತಲ್ಲ. ಸಬ್ ಕಾನ್ಶಿಯಸ್ ಮೈಂಡ್ ನ ಯಾವಾಗ ನಾವು ಜಾಸ್ತಿ ಟ್ರೈನ್ ಮಾಡ್ತೀವೋ ಬುಕ್ಸ್ ಓದೋದ್ರಿಂದ, ಅವಾಗ ಬೇಗ ಇನ್ನೂ ಫಾಸ್ಟ್ ಆಗತ್ತೆ ಮ್ಯಾನಿಫೆಸ್ಟೇಷನ್ ಅಂತ ಅಂತದೆಲ್ಲ ಓದ್ತಾ ಇದ್ದೆ. ಸೊ ಹಿಂಗೆ ಆಯ್ತು. ಆಮೇಲೆ ಈ ಓದೋದ್ರಿಂದ ನಂಗಿದ್ ಗೊತ್ತಿರ್ಲಿಲ್ಲ ಆಕ್ಚುಲಿ ನಮ್ PSSM ಅಲ್ಲಿ 3 ಇದಿದೆ ಅಂತ. ಏನೋ ಧ್ಯಾನ, ಸಜ್ಜನ ಸಾಂಗತ್ಯ, ಮತ್ತೆ ಸ್ವಾಧ್ಯಾಯ ಇದೆಲ್ಲ ಇದೆ ಅಂತ. ಬಟ್ ಓದೋದಂತೂ ಮೊದ್ಲಿಂದನೂ ಇತ್ತು. ಹಿಂಗ್ ಓದ್ತಾ ಇದ್ದೆ. ಮತ್ತೆ ಧ್ಯಾನ ಇದು ಆನಾಪಾನಸತಿ ಇಷ್ಟ ಈಸಿ ಇದೆಯಲ್ಲ, ಹೆಂಗೂ ಈ ಕಡೆ ರಿಲ್ಯಾಕ್ಸೇಷನ್ ಆಗತ್ತೆ. ಬೇಜಾರಾದಾಗ ಕಣ್ ಮುಚ್ಕೊಂಡ್ ಕೂರಕ್ ಏನಂತೆ ಮಾಡೋದು ಹಂಗೆ ಆಗ್ತಾ ಹೋಯ್ತು. ಮತ್ತೆ ಡಿಗ್ರಿ ಎಲ್ಲ ಸಕ್ಸಸ್ಫುಲ್ ಆಗಿ ನೀಟಾಗಿ ಕ್ಲಿಯರ್ ಚೆನ್ನಾಗಾಯ್ತು. ಒಳ್ಳೆ ಡಿಸ್ಟಿಂಕ್ಷನ್ ಅಲ್ಲಿ ಫುಲ್ 90% ಹಿಂಗೆಲ್ಲ ತೆಕ್ಕೊಂಡು ಅದೆಲ್ಲ ಕ್ರೆಡಿಟ್ ಆಕ್ಚುಲಿ ಏನೇನೆಲ್ಲ ಮಾಡಿದೀನೋ ಏನೇನಾಗಿದ್ಯೋ ಎಲ್ಲ ಧ್ಯಾನದಿಂದಾನೆ. ಸುಮ್ನೆ ನಂದಿನ್ನೇನು ಎಫರ್ಟ್ಸ್ ಇಲ್ಲ. ಈ ತರ ಹಿಂಗ್ ಧ್ಯಾನ ಹೆಚ್ಚೆಚ್ಚು ಇಂಥದೆಲ್ಲ ಒಳ್ಳೊಳ್ಳೇದ್ ನೋಡ್ತಿದಾಗ ಅದು ಒಳ್ಳೆ ಮೋಟಿವೇಶನ್ ಇನ್ನುವೆ. ಕಾಳಪ್ಪ ಧ್ಯಾನ ಮಾಡೋಣ ಚೆನ್ನಾಗಿರುತ್ತೆ ಇನ್ನು ಅಂತ. ಮತ್ತೆ PGCET ಬಂತು. ಮಾಸ್ಟರ್ಸ್ ಗೆ ಇವಾಗ ಸೇರ್ಕೊಬೇಕು. MCOM ಮತ್ತೆ MBA. BCOM ನಾನ್ ಮಾಡಿದ್ದು UGಲಿ. ಇವಾಗ MCOM ಮತ್ತೆ MBA 2 ಆಪ್ಷನ್ ಇದೆ. PGCET ಬರಿಬೇಕು, ಬರ್ದೆ. MCOM ಅಲ್ಲಿ 45th ರ್ಯಾಂಕ್ ಬಂತು. ಸರಿ, ಒಳ್ಳೆ ಖುಷಿ ಆಯ್ತು. ಈ ತರ ಮೈಸೂರು ಯೂನಿವರ್ಸಿಟಿ, ನಾವ್ ಮೈಸೂರಿಯನ್ಸ್ ಅಲ್ವಾ, ಅದೊಂದ್ ಆಸೆ ಇರುತ್ತೆ ಎಲ್ಲದಕ್ಕೂ. ಓದಿದ್ರೆ ಮೈಸೂರು ಯೂನಿವರ್ಸಿಟಿ ಅಲ್ಲಿ ಒಂದಿಷ್ಟು ಓದ್ಕೊಂಡ್ ಬಿಡ್ಬೇಕು. ಮಾಸ್ಟರ್ಸ್ ಅಲ್ಲಿ ಮಾಡಿದ್ರೆ ಒಳ್ಳೆ ರೆಪ್ಯುಟೇಷನ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಆತರ ಹಿಂಗ್ ಅಟೆಂಪ್ಟ್ ಮಾಡ್ದೆ. ನಂಗ್ ಮೊದ್ಲಿಂದಾನು ಅಷ್ಟೇ BCOM ಮಾಡಿದ್ಮೇಲೆ MCOM ಅನ್ನೋ ತಲೆನೇ ಇಲ್ಲ. ಯಾವಾಗ್ಲೂ MBA ಮಾಡ್ಬೇಕು, ಒಳ್ಳೆ ಪ್ರೊಫೆಷನಲ್ ಕೋರ್ಸ್ ಮಾಡ್ಬೇಕು, ಎಕ್ಸ್ಪೋಜರ್ ಚೆನ್ನಾಗಿರುತ್ತೆ ಅಂತದೆಲ್ಲ ಆ MBA ಕನ್ಸು. ಸರಿ ಇರ್ಲಿ ಅಂದ್ರೆ ಆಪ್ಷನ್ ಇರ್ಬೇಕಲ್ಲ, ಬರೀ MBAನೇ ಕಾಯ್ಕೊಂಡ್ ಕೂರೋ ಬದ್ಲು MCOM ಮಾಡ್ಕೊಳ್ಳೋಣ ಅಂತ ಹಿಂಗೆಲ್ಲ ಆಯ್ತು. 40 ಒಳ್ಳೆ ರ್ಯಾಂಕ್ ಕೂಡ. ಬಟ್ ಅಲ್ಲಿ ಸಿಗ್ದೆ ಹೋಯ್ತು, ಮೈಸೂರು ಯೂನಿವರ್ಸಿಟಿಲಿ ಸಿಗ್ದೆ ಹೋಯ್ತು. ನಾನ್ UG ಡಿಗ್ರಿ ಮಾಡಿದ್ದು ಮಹಾರಾಣೀಸ್ ಕಾಲೇಜಲ್ಲಿ ಪಡ್ವಾರಲ್ಲಿ. ಮತ್ತೆ ಅಲ್ಲೇನೆ ಸಿಕ್ತು MCOM ಮಹಾರಾಣೀಸ್ ಅಲ್ಲೇ ಸಿಕ್ತು. ಮ್ಯಾಕ್ಸಿಮಮ್ 1 ತಿಂಗಳು ಹೋದೆ. ಅದೇ ಮತ್ತೆ ಬೇಜಾರ್ ಮಾಡ್ಕೊಂಡು MBA ಸಿಗ್ದೆ ಹೋಯ್ತಲ್ಲ, MCOM ಸಿಕ್ತಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ. ಗೌರ್ಮೆಂಟ್ ಸೀಟ್ ಹೋಗ್ ಸೇರ್ಕೊಂಡ್ಬಿಟ್ಟಿದೀನಿ. ಬಟ್ ಹೋಗಕ್ ಮನ್ಸಿಲ್ಲ. ಬರೀ 1 ತಿಂಗ್ಳು ಅಷ್ಟೇನೆ ಹೋಗಿದ್ದೆ. ಮನೇಲಿ ಹಿಂಗಂದೆ, ಸದ್ಯ ಅಮ್ಮ ಹಿಂಗೆಲ್ಲ ಒಪ್ಕೊಂಡ್ರು. ಇಷ್ಟೊಂದ್ ಬೇಜಾರ್ ಮಾಡ್ಕೊಂಡ್ ಹೋಗ್ಬೇಡ ಮಗು, ಇರು ಅಂತ. ಆಮೇಲೆ ಕರೆಕ್ಟ್ ಆಗಿ MBA ರಿಸಲ್ಟ್ ನಾನ್ ಇದಕ್ ಕಾಯ್ತಾ ಇದ್ದೆ ಏನಾಗತ್ತೆ ಅಂತ. ನೋಡಿದ್ರೆ 2000 ಅಷ್ಟೊತ್ತಿಗೆ 2000 ಅಷ್ಟ್ ರ್ಯಾಂಕಿಂಗ್ ಬಂದಿದೆ. 2000 ರ್ಯಾಂಕಿಂಗ್ ಎಲ್ಲ ಅಫ್ಕೋರ್ಸ್ ಒಳ್ಳೆ ರ್ಯಾಂಕ್ ಅದು. ಈ ಕಡೆ ಎಲ್ಲ ಈ ರ್ಯಾಂಕ್ ಅಲ್ಲಿ ಎಲ್ಲಾ ಕಡೆನೂ ಸೀಟ್ ಸಿಕ್ತಿತ್ತು. JC ಈ ತರ ನಮ್ಮ ಫಸ್ಟ್ ಬಹದ್ದೂರ್ ಇನ್ಸ್ಟಿಟ್ಯೂಟ್, ಮೈಸೂರು ಯೂನಿವರ್ಸಿಟಿಲಿ, JCಲಿ ಎಲ್ಲ ಸೀಟ್ ಸಿಕ್ತಿತ್ತು. ಬಟ್ ನನ್ಗೆ ಅದೊಂದ್ ಆಸೆ ಇತ್ತು, ಓದಿದ್ರೆ ಮೈಸೂರು ಯೂನಿವರ್ಸಿಟಿ ಆ ಕ್ಯಾಂಪಸ್ ಅಲ್ಲೇ ಓದ್ಬೇಕು. ಮತ್ತೆ ಗೌರ್ಮೆಂಟ್ ಫೀಸ್ ಆಗಿರ್ಬೇಕು. ಯಾವ್ದೇ ತರ ನಾನ್ ಡೊನೇಷನ್ ಎಲ್ಲ ಕೊಟ್ಟು ಓದ್ಬಾರ್ದು. ಓದಿದ್ರೆ ಗೌರ್ಮೆಂಟ್ ಸೀಟೇ ಆಗಿರ್ಬೇಕು ಅಂತ. ಅಫ್ಕೋರ್ಸ್ ಅದ್ ಎರಡು ಫುಲ್ಫಿಲ್ ಆಯ್ತು. ಈ PGCET ಈ ಧ್ಯಾನ ಮತ್ತೆ ಮಾರ್ಕ್ಸ್ ಬೇಕಿತ್ತಲ್ಲ, ಮಾರ್ಕ್ಸ್ ಬೇಕು ಅಂದ್ರೆ ಧ್ಯಾನ ಮಾಡು ಅಂತ ಮೊದ್ಲಿಂದಾನು ಅಂತ ತಲೆಯಲ್ಲಿ ಕರೆಕ್ಟ್ ಆಗಿ ಈ ತರ ಧ್ಯಾನ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಆ PGCETಲೂ ಅಷ್ಟೇನೆ ಹಿಂಗೆ ಕ್ವಶನ್ ಹಿಂಗ್ ಓದೋದು ಎಲ್ಲ ನೀಟಾಗಿ ಫಾರ್ಮಲ್ ಆಗಿ ಕ್ವಶನ್ ಓದೋದು, ಆಪ್ಷನ್ ಎಲ್ಲ ನೋಡೋದು. ಬಟ್ ಅವಾಗ ಒಂದ್ ಅನ್ಸತ್ತೆ, ನೋಡಿದ ತಕ್ಷಣ B ಆಪ್ಷನ್ ಅನ್ನಿಸ್ತೆ ತಾಳು ಟಿಕ್ ಮಾಡ್ಬಿಡೋಣ ಅಂತ ಅಷ್ಟೇನೆ. ಮೈಂಡ್ ಉಪಯೋಗ್ಸಕ್ಕೆಲ್ಲ ಹೋಗ್ಬಾರ್ದು. ಬರೀ ಹಿಂಗ್ ನೋಡಿದ ತಕ್ಷಣ B ಅಂತ ಆಪ್ಷನ್ ಹಿಂಗೆ ಓದ್ಕೊಂಡು ಈ ತರ ಹಿಂಗೆ ಮಾಡ್ಕೊಂಡು ಒಳ್ಳೆ ರ್ಯಾಂಕಿಂಗ್ ಬಂದ್ಬಿಡ್ತು. ಸರಿ, ಹಂಗೆ MBA ಸೀಟ್ ಸಿಕ್ತು. ಯಾವಾಗ್ಲೂ ಮೈಸೂರು ಯೂನಿವರ್ಸಿಟಿಲಿ ಆಚೆ ಜಿತಿ ಮೋಟಾರ್ಸ್ ಹತ್ರ, ಹುಣಸೂರು ರೋಡ್ ಜಿತಿ ಮೋಟಾರ್ಸ್ ಪಕ್ಕ ಬರೋದು ನಮ್ ಕಾಲೇಜು. ಆ ಬೋರ್ಡ್ ನೋಡ್ಕೊಳ್ಳೋದು, ಸಿಗ್ದೆ ಹೋಯ್ತಲ್ಲ ಹಿಂಗೆ ನಾನ್ ಸೇರ್ಕೊಂಡ್ರೆ ಇಲ್ಲೇ ಸೇರ್ಕೊಬೇಕು, MBA ಮಾಡಿದ್ರೆ ಇಲ್ಲೇ ಮಾಡ್ಬೇಕು ಅಂತ. ಅದೇ ತರ ಹಿಂಗ್ ಅನ್ಕೊಂಡ್ ನಿಜವಾಗ್ಲೂ ಸಿಕ್ಕೇ ಹೋಯ್ತು. ಸೇಮ್ ಎಲ್ಲ ಮೈಸೂರು ಯೂನಿವರ್ಸಿಟಿ ಅದೇ ಕ್ಯಾಂಪಸ್, ಗೌರ್ಮೆಂಟ್ ಸೀಟ್. ಇನ್ನೇನ್ ಸೇರ್ಕೊಳ್ಳೋ ಬಾಕಿ. ಸೇರ್ಕೊಂಡಾಯ್ತು. ಮತ್ ಅಲ್ಲಿಂದ ತುಂಬಾ ಚೆನ್ನಾಗಿದೆ. ಪ್ರತಿದಿನ ಹೋಗ್ಬೇಕಾದ್ರು ಆ ಬೋರ್ಡ್ ಎಲ್ಲ ನೋಡ್ಕೊಂಡ್ ಅವೆಲ್ಲ ಖುಷಿ. ಚೆನ್ನಾಗ್ ಓದ್ಬೇಕು ಹಿಂಗೆ. MBA ನಾನ್ ಅನ್ಕೊಂಡಿದ್ದಂಗೆ ಸಿಕ್ಬಿಟ್ಟಿದೆ. ಇನ್ 2 ವರ್ಷ ಚೆನ್ನಾಗಿ ಹಿಂಗೆಲ್ಲಾ ಮಾಡ್ಬೇಕು, ಏನೇನ್ ನಂದು ಡ್ರೀಮ್ಸ್ ಇದೆ ಹಂಗೆಲ್ಲ ಇದ್ ಮಾಡ್ಕೊಬೇಕು ಅಂತ. ಸೊ ಇಂಥದ್ದು ಈ ತರ ಅದೇ ನನ್ ಪ್ರಕಾರ ಧ್ಯಾನ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಗೆಟಿಂಗ್ ಮೋರ್ ಮಾರ್ಕ್ಸ್ ಇನ್ ಎಕ್ಸಾಮ್ಸ್ ಅಂತ. ಮಾರ್ಕ್ಸ್ ಬೇಕಾ ಧ್ಯಾನ ಮಾಡು. ಬರೀ ಇಂಥದೆಲ್ಲ ಓದೋದ್ರ ಬಗ್ಗೆ ಒಂದಾದ್ರೆ
ಈ ತರ ಬೇರೆ ಬರೀ ಮಾರ್ಕ್ಸ್ ಅನ್ನಕ್ಕಿಂತ ಈ ಔಟ್ಸೈಡ್ ದ ಕಾಲೇಜ್ ಅಥವಾ ಸ್ಕೂಲ್ದು ಬೇರೆ ಇಂಟ್ರೆಸ್ಟ್ ಇತ್ತು, ಬೇರೆ ಬೇರೆ ಬುಕ್ಸ್. ನಾನ್ ಹೇಳ್ದಂಗೆ ಈ ತರ ಡಿ.ಕೆ. ಶಿವಾನಿ, ನಮ್ ಶಿವಾನಿ ದೀದಿದು ಬೀಯಿಂಗ್ ಲವ್ ಅಂತ ಪುಸ್ತಕ ಆಗಿರ್ಬೋದು, ಮತ್ತೆ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ಸ್, ಮತ್ತೆ ಸೀಕ್ರೆಟ್ ಬುಕ್, ಮ್ಯಾಜಿಕ್ ಬುಕ್, ಇವೆಲ್ಲ ತುಂಬಾ ಎಕ್ಸ್ಟ್ರಾಡಿನರಿ ಬುಕ್ಸ್ ಇವೆಲ್ಲ. ಅದೇ ಈ ತರ ಹಿಂಗ್ ಮ್ಯಾನಿಫೆಸ್ಟೇಷನ್, ವಿಜುವಲೈಸೇಷನ್ ನಮ್ಮೊಳಗೆ ಎಷ್ಟು ಅಗಾಧವಾದ ಶಕ್ತಿ ಇದೆ ಅಂತ ನಂಗೆ ಗೊತ್ತಿತ್ತು. ಅದನ್ನ ಬುಕ್ಸ್ ಅಲ್ಲೂ ಓದ್ತಿದ್ದೆ. ಬಟ್ ಅವಾಗ ಈ ಧ್ಯಾನ ಏನು ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ವಲ್ಲ, ಅದನ್ನ ಹೆಂಗೆ ಪ್ರಾಕ್ಟಿಕಲ್ ರಿಯಲ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದ್ ಹೆಂಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಪ್ರಾಕ್ಟಿಕಲ್ ಆಗಿ ಏನು ಓದಿದ್ದೆಲ್ಲ ಒಂದು ಯೂಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಸುಮ್ನಿರ್ಬೇಕು ಅಂತ ಆತರ. ನಾನ್ ಏನೇನ್ ಓದಿರ್ತೀನೋ ಎಲ್ಲ ನನ್ ಉಪಯೋಗಕ್ಕೆ ಬರ್ಬೇಕು ಅಂತ. ಸೊ ಈ ತರ ಹಿಂಗ್ ಧ್ಯಾನ ಮಾಡೋದ್ರಿಂದ ನಾನ್ ಏನೇನ್ ಓದಿರ್ತೀನೋ ಕರೆಕ್ಟ್ ಆಗಿ ಮೆಮೊರಿಲಿ ಉಳಿಯಕ್ ಶುರು ಆಯ್ತು. ಯಾವ ತರ ನಾನ್ ಅಪ್ರೋಚ್ ಮಾಡ್ಬೋದು, ಹೆಂಗೆ ಆ ಟೆಕ್ನಿಕ್ಸ್ ಎಲ್ಲ ಏನೇನ್ ಯೂಸ್ ಮಾಡ್ದೆ ಅಂತ, ಹೆಂಗ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಆ ತರದ್ರಲ್ಲಿ ಗೊತ್ತಾಯ್ತು. ಅದಕ್ಕೆ ಅನ್ಸತ್ತೆ ಪತ್ರಿಜಿ ತುಂಬಾ ಈ ಸ್ವಾಧ್ಯಾಯದ ಮೇಲೆ ಜಾಸ್ತಿ ಇಂಪಾರ್ಟೆಂಟ್ ಕೊಡೋದು. ಓದ್ಬೇಕು, ತುಂಬಾನೇ ಓದ್ಬೇಕು. ಬರೀ ಮಾರ್ಕ್ಸ್ ಟೆಕ್ಸ್ಟ್ ಬುಕ್ ನಾಲೆಡ್ಜ್ ಬರೀ ಅಂತದೇ ಬೇರೆ, ಆ ತರ ರೀಡಿಂಗೇ ಬೇರೆ. ಅಫ್ಕೋರ್ಸ್ ಎಲ್ಲಾರು ಮಾಡ್ತಾರೆ ಅದನ್ನ. ಬಟ್ ಅದ್ರ ಜೊತೆ ಈ ಕಡೆ ಹಿಂಗ್ ಬೇರೆ ದಿಕ್ಕೆಲ್ಲ ಹೋದ್ರೆ ನೋಡಪ್ಪ ತುಂಬಾ ಚೆನ್ನಾಗಿರುತ್ತೆ. ಅದು ನಮ್ಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ, ಅವಾಗ ಬೇರೆಯವ್ರು ಈ ತರ ಇವಾಗ ನಾನ್ ಇವತ್ತು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಇಂದ ಇವಾಗ ನೀವು ಕೇಳಿದ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದು. ಬಟ್ ನಿಮ್ಗೆ ಸೆಲ್ಫ್ ಆಗಿ ನಿಮ್ಗೆ ಏನಾದ್ರು ಅಂದಾಗ ಇಟ್ ಗೋಸ್ ಡೀಪ್ ವಿತ್ ಇನ್, ತುಂಬಾ ಡೀಪ್ ಆಗಿ ಒಂಥರ ಅನ್ನಿಸ್ದಾಗ ಚೆನ್ನಾಗ್ ಅನ್ಸತ್ತೆ. ಅದು ತುಂಬಾ ಲೈಫ್ ಅಲ್ಲಿ ಕರೆಕ್ಟ್ ಆಗಿ ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಈ ತರ ಮತ್ತೆ ಈ ಮಾಸ್ಟರ್ಸ್ಗೆಲ್ಲ ಬಂದ್ಮೇಲೆ ನಿಜವಾಗ್ಲೂ ಕನ್ಸಿಸ್ಟೆಂಟ್ ಆಗಿ, ಸೀರಿಯಸ್ ಆಗಿ, ಸಿನ್ಸಿಯರ್ ಆಗಿ ಮೆಡಿಟೇಷನ್ ಮಾಡ್ತಿದ್ದೆ. ದಿನಾಗ್ಲೂ ಅಷ್ಟೇ. ಅಂದ್ರೆ ದಿನಕ್ ಅಟ್ಲೀಸ್ಟ್ ಮಿನಿಮಮ್ ½ ಮಾಡ್ದೆ ಹೊರೆ ನಿದ್ದೆ ಬರ್ತಿರ್ಲಿಲ್ಲ. ತಾಳು ಮಲ್ಕೊಂಡಿದ್ದೋ ಎದ್ ಬಂದಾದ್ರೂ ಮಾಡ್ಕೊಂಡ್ಬಿಡೋಣ ಆ ತರ. ಇಟ್ ವುಡ್ ಗೋ ಅಪ್ ಟು ಅವರ್ಸ್ ಟುಗೆದರ್. 2 ಗಂಟೆ 3 ಗಂಟೆ ಎಕ್ಸಾಮ್ ಇದ್ದಾಗ ಇದ್ದಿದ್ದು ಜಾಸ್ತಿ. 1 ಗಂಟೆ ಇಲ್ಲಿ ಓದಕ್ಕಾರೆ 1.5 ಗಂಟೆ ಅಲ್ಲಿ ಧ್ಯಾನ ಮಾಡೋದು. ಇವಾಗ ಗೊತ್ತಾಗಿದ್ಯಲ್ಲ ನಿಜವಾಗ್ಲೂ ಏನೇನಾಗತ್ತೆ ಧ್ಯಾನದಿಂದ, ಯಾವ ತರ ಇದ್ ಮಾಡ್ಬೋದು ಅಂತ, ಆ ತರ ಎಲ್ಲ. ಸೊ ಹಿಂಗೆ ಒಂದ್ಸಲ ಅಮ್ಮ ಯಾವಾಗ್ಲೂ ಹಿಂಗೆ ಮೆಡಿಟೇಷನ್ ಅವ್ರು ನೀಟಾಗಿ ಆಫೀಸ್ ಇಂದ ಬಂದು ಕೈಕಾಲ್ ಮುಖ ತೊಳ್ಕೊಂಡು ಎಲ್ಲ ಕೂತ್ ಬಿಡ್ತಾರೆ ಧ್ಯಾನಕ್ಕೆ. ಅವ್ರು ನೋಡ್ತಾ ನನ್ಗೆ ಅವ್ರು ಮಾಡ್ತಿದಾರಲ್ಲ ನಾನು ಪಕ್ಕದಲ್ಲಿ ಹೋಗಿ ಮಾಡ್ಬಿಡ್ತೀನಿ ಅಂತ. ಅವರು ಆ ಕಡೆ ಪಾಪ ಏನು ಒಂಚೂರು ಟೆನ್ಷನ್ ನಮ್ಮಮ್ಮಂಗ್ ನನ್ಗಿಂತ ಫುಲ್ ಇದು. ಎಕ್ಸಾಮ್ ಇದ್ರೆ ಮಗು ಓದ್ಕೋ, ಒಂಚೂರು ನೋಡ್ಕೋ, ಏನಿಲ್ಲ, ಈ ಓದಿದ್ಯಾ ಮಗು, ಆಯ್ತಾ ಬಾ ಇವಾಗ ಧ್ಯಾನ ಮಾಡು ಅಂತ. ಆ ತರ ಎಲ್ಲಾರು ಈ ತರ ಧ್ಯಾನಿಗಳು ಜಾಸ್ತಿ. ನಮ್ಮಪ್ಪ ಏನು ಅಂತಿರ್ಲಿಲ್ಲ, ಸುಮ್ನೆ ನಾವು ಕಣ್ಮುಸ್ಕೊಂಡೆ ನೀಟಾಗಿ ಲೈಟ್ ಎಲ್ಲ ಆಫ್ ಮಾಡಿ ಅವರು ಇನ್ನು ಹೆಲ್ಪ್ ಮಾಡ್ತಾರೆ. ಅವ್ರು ಧ್ಯಾನ ಮಾಡಲ್ಲ, ಬಟ್ ಮಾಡೋರ್ಗು ಏನ್ ತೊಂದ್ರೆ ಕೊಡಲ್ಲ. ಆಚೆ ಈಚೆ ಏನೇನೋ ಮಾತಾಡೋದು ಹಂಗೆಲ್ಲ ಏನು ಮಾಡಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ. ಅಮ್ಮ ಮೊದ್ಲಿಂದ ಅವ್ರು ನನ್ಗಿಂತ ಇನ್ನೂ ಹೆಚ್ಚು ಧ್ಯಾನ ಮಾಡ್ತಾರಲ್ಲ, ಹಂಗೆ ಅವ್ರ ಜೊತೆ ಕೂತ್ಕೊಂಡು ಇದು ಒನ್ ಆಫ್ ದ ಸಿಗ್ನಿಫಿಕೆಂಟ್ ಎಕ್ಸ್ಪೀರಿಯನ್ಸ್. ಇದು ತುಂಬಾ ಸುಮಾರು ಏನೇನೋ ವಿಜುವಲೈಸೇಷನ್, ಮ್ಯಾನಿಫೆಸ್ಟೇಷನ್ ನಾನು ಹೇಳ್ದಂಗೆ ಸುಮಾರು ವಿಷಯಗಳಾಗೋಗಿದೆ. ಬಟ್ ಒನ್ ಆಫ್ ದ ಮೇಜರ್ ಮತ್ತೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದೇನೆ. ಒಂದಿನ ಏನಾಯ್ತು, ಅಮ್ಮ ಮಾಡ್ತಿದ್ರು, ನಾನು ಹಿಂಗೆ ನೀಟಾಗಿ ಕ್ಯಾಪ್ ಎಲ್ಲ ಹಾಕೊಂಡ್ ರೆಡಿಯಾಗಿ ಕರೆಕ್ಟ್ ಆಗಿ ಕೂತೆ. ಅದ್ ಯಾವಾಗ ಡೀಪ್ ಹೋದ್ನೋ ಗೊತ್ತಾಗಿಲ್ಲ, ಅದ್ ಎಷ್ಟೊತ್ ಮಾಡ್ದೆ ಅಂತಾನೂ ಗೊತ್ತಾಗಿಲ್ಲ. ನೋಡಿದ್ರೆ ಈ ತರ ಅದ್ಯಾವ್ದು 4th ಡೈಮೆನ್ಷನ್ ಅಲ್ಲಿ ನಾನು ಸಾಯಿಬಾಬಾನ ತುಂಬಾ ನಂಬ್ತೀನಿ. ಅವ್ರನ್ನ ಪೂಜೆ ಮಾಡೋದು, ಅವ್ರನ್ನ ನಂಬೋದು, ಅವ್ರನ್ನೇ ಫಾಲೋ ಮಾಡಕ್ ಟ್ರೈ ಮಾಡ್ತೀನಿ ಯಾವಾಗ್ಲೂ. ಸೊ ಈ ತರ ನಾನ್ ಏನು ಅನ್ಕೊಂಡಿಲ್ಲ, ನೋ ಮ್ಯಾನಿಫೆಸ್ಟ್, ಈ ತರ ಸಂಕಲ್ಪ ಎಲ್ಲ ಇಟ್ಕೊಂಡ್ ಕೂರೋದು ಅವೆಲ್ಲ ಏನಿಲ್ಲ. ಸುಮ್ನೆ ಕಣ್ ಮುಚ್ಕೊಂಡ್ ಅದ್ ಯಾವಾಗ ಡೀಪ್ ಹೋಯ್ತೋ ಗೊತ್ತಿಲ್ಲ. ಈ ಕಡೆ ಹಿಂಗೆ 4th ಡೈಮೆನ್ಷನ್ ಅಲ್ಲಿ ಪತ್ರಿಜಿ ಮತ್ತೆ ಸಾಯಿಬಾಬಾ ಇಬ್ರು ಹಿಂಗ ಕೂತ್ಕೊಂಡ್ ಮಾತಾಡ್ತಿರೋದು. ಮಧ್ಯದಲ್ಲಿ ಟೇಬಲ್ ಇದೆ, ಆ ಕಡೆ ಪತ್ರಿಜಿ, ಈ ಕಡೆ ಸಾಯಿಬಾಬಾ ಇಬ್ರು ಕೂತ್ಕೊಂಡ್ ಮಾತಾಡ್ತಿದ್ದಾರೆ. ನಾನು ಫುಲ್ ಕೆಳಗಡೆ, ನಾವಿರೋದ್ ಭೂಲೋಕದಲ್ಲಲ್ವಾ, ನಾನು ಫುಲ್ಲು ಏನೋ ಅವ್ರ ಹತ್ರ ರೀಚ್ ಆಗೋ ತರ ಮೋಡಗಳ ಮೇಲೆಲ್ಲ ಹತ್ತಿ ಅವ್ರಿಬ್ರು ನೋಡಕ್ ಟ್ರೈ ಮಾಡ್ತಿದ್ದೀನಿ. ಸರಿ ಪತ್ರಿಜಿ ಹಿಂಗ್ ನೋಡಿದ್ರು ನನ್ನ, ಅವ್ರು ತುಂಬಾ ನಕ್ಕೊಂಡ್ ಚೆನ್ನಾಗ್ ಮಾತಾಡ್ತಿದಾರೆ, ಆಸ್ ಇಫ್ ಏನೋ ಫುಲ್ ಒಂದ್ ಜೋಕ್ಸ್ ಚೆನ್ನಾಗ್ ಹಿಂಗೆಲ್ಲಾ ನಕ್ಕೊಂಡ್ ಮಾತಾಡ್ತಿದಾರೆ. ನನ್ಗೂ ಕ್ಯೂರಿಯಾಸಿಟಿ ಬಂತು, ತಾಳಿ ನಾನು ನಿಮ್ ಜೊತೆನೆ ಬರ್ತೀನಿ, ನಾನು ನಿಮ್ಗೆ ಜಾಯಿನ್ ಆಗ್ತೀನಿ, ನನ್ನನ್ನು ಇಲ್ಲೇ ಉಳಿಸ್ಕೊಂಡ್ಬಿಡಿ, ನಾನ್ ಮತ್ತೆ ಅಲ್ಲಿ ಹೋಗಲ್ಲ. ಅಂದ್ರೆ ಇಲ್ಲಿ ಈ ಭೂಲೋಕಕ್ಕೆ ಹಿಂಗೆ ಕೆಳಗಡೆ ನಾನ್ ಹೋಗಲ್ಲ, ಹತ್ಕೊಂಡ್ ಬಂದಿದ್ದೀನಲ್ಲ ಮೋಡಗಳಿಂದ, ಅದಕ್ಕೆ ನಾ ಮತ್ತೆ ಇನ್ ಕೆಳಗೆಲ್ಲ ಹೋಗಲ್ಲ. ಅಲ್ಲಿ ಬರೀ ಸುಮ್ನೆ ಮಾರ್ಕ್ಸು ಓದೋದು, ಇನ್ನೇನೇನೋ ಬಾರಿ ಪ್ರಾಬ್ಲಮ್ಗಳು. ನೀವ್ ಹೆಂಗೂ ಚೆನ್ನಾಗಿದ್ದೀರಲ್ಲ, ನಾನು ನಿಮ್ ಜೊತೆನೆ ಜಾಯಿನ್ ಆಗ್ಬಿಡ್ತೀನಿ, ಚೆನ್ನಾಗಿರುತ್ತೆ, ನಾವ್ 3 ಜನನು ಇದ್ಬಿಡೋಣ, ಹಿಂಗೆ ಮಾತಾಡ್ಕೊಂಡ್ ನಕ್ಕೊಂಡೆಲ್ಲ ಚೆನ್ನಾಗಿ ಇದ್ಬಿಡೋಣ ಅಂತ. ಪತ್ರಿಜಿಗ್ ಅವ್ರಿಗೆ ಅದ್ ಏನ್ ಅನ್ನಿಸ್ತಾ ಇರೋ, ನಗದೆಲ್ಲ ಕೈಬಿಟ್ಟು ಹೋಗೋ ನೀನು ಕೆಳಗಡೆ, ಇಷ್ಟ ಬೇಗ ನೀನ್ ಏನಕ್ ಬಂದಿದ್ಯಾ, ನಿನ್ಗೆ ಇಲ್ಲೇನು ಮಾಡೋ ಅಂತದ್ ಇಲ್ಲೇನು ಕೆಲ್ಸ ಇಲ್ಲ, ನೀನ್ ಎಲ್ಲಿಂದ ಬಂದಿದ್ಯೋ ನಿನಗ್ ಅಲ್ಲಿ ತುಂಬಾನೇ ಕೆಲ್ಸ ಇದೆ,
ನೀನ್ ಅಲ್ಲಿ ಮಾಡೋದ್ ಮಾಡು, ಇಲ್ಲಿ ನಮ್ ಜೊತೆ ಸೇರ್ಕೊಳ್ಳೋಕ್ಕಿಂತ ನೀನ್ ಅಲ್ಲಿ ಮಾಡೋದ್ ಮಾಡು ಅಂತ ಹಿಂಗೆ ತಳ್ತಿದಾರೆ. ನಾನ್ ಇನ್ನೂ ಆ ಮೋಡಗಳು ಇಟ್ಕೊಂಡೆ, ಬೇಡ ಪತ್ರಿಜಿ ಪ್ಲೀಸ್ ನನ್ನನ್ನು ಇಲ್ಲೇ ಉಳಿಸ್ಕೊಳ್ಳಿ ಅಂತ. ಇಲ್ಲ ಬೇಡ, ನೀನ್ ಈಗ್ಲೇ ಬೇಡ, ಹೋಗು ಕೆಳಗೆ ಅಂತ. ಸರಿ ಅಂತ ಒಂದ್ಸಲ ಹಿಂಗಂದ್ರು, ಅದು ಒಳ್ಳೆ ಹಿಂಗ್ ಬಿದೋಗೋ ತರ, ಈ ಕನ್ಸಲ್ಲೆಲ್ಲ ಒಂದ್ಸಲ ಹಿಂಗ್ ಬೀಳ್ತಾ ಸಡನ್ ಆಗಿ ಎಚ್ಚರ ತಪ್ಪತ್ತಲ್ಲ, ಆ ತರ ಹಿಂಗ್ ಬಿದ್ದೆ ಹೊಟ್ಟೋದೆ. ಆಮೇಲೆ ಮತ್ ಕೆಳಗಡೆ ಬಂದ್ರು ಅಷ್ಟು ಇನ್ನು ನಮ್ದು ಈ ಭೂಲೋಕಕ್ಕೆಲ್ಲ ಇನ್ನೂ ಬಂದಿಲ್ಲ. ನೋಡಿದ್ರೆ ದೊಡ್ಡ ಕಾಡು, ಆ ದಟ್ಟವಾದ ಕಾಡಲ್ಲಿ ಈ ಮರಗಳೆಲ್ಲ ಇರತ್ತಲ್ಲ, ಆ ಮರಗಳಿಗೆ ಕಣ್ಣು ಮೂಗು ಬಾಯಿ ಎಲ್ಲ ಹಿಂಗಿಂಗ್ ಕುಣಿತಿದೆ. ಈ ದೇವ್ರುಗಳೆಲ್ಲ ಇದ್ ಮಾಡ್ಕೊಂಡು ಇದ್ ಹೇಳ್ಕೊಳಕ್ ನನ್ ನಿಜವಾಗ್ಲೂ ನಗು ಬರ್ತಿದೆ, ಬಟ್ ಬಾರಿ ಚೆನ್ನಾಗಿತ್ತು ಅದು. ಕನ್ಸಿಗಿಂತನೂ ಮೀರಿದ್ದದು. ಒಳ್ಳೆ ಈ ಫಿಲಂ ಎಲ್ಲ ನೋಡ್ದಾಗ, ಆ ಫಿಲಂ ನೋಡ್ತಿದಾಗ ಎಷ್ಟ್ ಖುಷಿ ಆಗತ್ತೋ ಅದಕ್ಕಿಂತ ಹತ್ರಷ್ಟು ಖುಷಿ ಆಗಿದ್ದು. ತುಂಬಾ ಬಾರಿ ಖುಷಿ ಆಗಿತ್ತು ಅದ್ ನೋಡಿ. ಆ ಮರಗಳಿಗೆಲ್ಲ ಕಣ್ಣು ಮೂಗು ಬಾಯಿ ಅದು ಕುಣಿಯೋದು, ಹಿಂಗಿಂಗ್ ಆಡ್ಸೋದು. ಮತ್ತೆ ನಾನ್ ಕಣ್ಣು ಎಲ್ಲಿ ತನಕ ನೋಡಕ್ ಸಾಧ್ಯನೋ ಅಲ್ಲಿ ತನಕ ಈ ತುಲಿಪ್ ಹೂಗಳು, ಆ ಹೂ ತುಂಬಾ ಶ್ರೇಷ್ಠ ಅಂತ ನಂಬ್ತಾರೆ. ಆ ತುಲಿಪ್ ಹೂಗಳು ಅದ್ ನೋಡಕ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಬಾರಿ ಒಳ್ಳೆ ಸ್ಮೆಲ್ ಬರ್ತಿದೆ, ಚೆನ್ನಾಗಿರೋ ಒಳ್ಳೆ ಸೆಂಟ್ ಸ್ಮೆಲ್ ಎಲ್ಲ ಬರ್ತಿದೆ. ಹಿಂಗೆಲ್ಲ ಒಳ್ಳೆ ಹಿಂದಿ ಹಾಡೆಲ್ಲ ಹೇಳ್ತಿದ್ದಿದ್ ನಾನು, ಏನೇನೋ ಹಿಂಗಿಂಗ್ ನಕ್ಕೊಂಡ್ ಅದ್ ನೋಡಿದ್ರೆ ಆ ಖುಷಿನ ತಡ್ಕೊಳಕ್ ಆಗ್ದಲೆ ಈ ನಿದ್ದೆ ಇದ್ರಲ್ಲಿ ಕನ್ವರ್ಸ್ತೀವಲ್ಲ, ಕನ್ಸಲ್ಲಿ ಹಿಂಗೇನೋ ಆಗೋದು, ನಾವಿಲ್ ಕನ್ವರ್ಸೋದು, ಆ ತರ ಹಿಂಗ್ ಬಾಯ್ ಬಿಟ್ಟೆಲ್ಲ ಮಾತಾಡ್ತಿದೀನಿ, ಅದ್ ನಂಗ್ ಗೊತ್ತಿಲ್ಲ. ಸಾಮಾನ್ಯ ನಾನ್ ಕನ್ವರ್ಸ್ತೀನಂತೆ ನಮ್ಮಮ್ಮ ಎಲ್ಲ ಹೇಳ್ತಿರ್ತಾರೆ. ನಾನ್ ಅದನ್ನೆಲ್ಲ ನಂಬಲ್ಲ. ಹೋಗಮ್ಮ ಯಾರ್ ಕನ್ವರ್ಸ್ತಾರೆ ಹಂಗೆ ಹಿಂಗೆ ಅಂತ. ಅವ್ರು ರೆಕಾರ್ಡ್ ಮಾಡಿದಾರೆ. ನೋಡು ಮಗು, ನೀನ್ ಹಿಂಗ್ ಆಗ್ತಿದ್ಯಾ, ಧ್ಯಾನದಲ್ಲಿ ಎಲ್ಲೋಗಿದ್ದೆ, ಏನ್ ಮಾಡ್ತಿದ್ದೆ ನೀನು ಅಂತ. ನಾನ್ ಈ ತರ ಹಿಂಗ್ ಹೇಳ್ದೆ. ನನ್ ಸಾಯಿರಾಮ್ ಮತ್ತೆ ಪತ್ರಿಜಿ ಹಿಂಗ್ ಕೂತಿದ್ರು, ನನ್ಗೆ ಇಲ್ಲಿ ತುಂಬಾ ಅದೇನೋ ಕೆಲ್ಸ ಇದೆಯಂತೆ, ನಾನ್ ಅದ್ ಏನ್ ಮಾಡ್ಬೇಕು ನಂಗ್ ಗೊತ್ತಿಲ್ಲ, ನಿಂಗ್ ಇಲ್ಲಿ ಬಾರಿ ಕೆಲ್ಸ ಇದೆ, ನೀನ್ ಅಲ್ಲಿ ಮಾಡ್ ಹೋಗು, ಆಮೇಲೆ ನೀನ್ ನಿಧಾನಕ್ ಬರುವಂತೆ ಅಂತ ಹೇಳ್ ಕಳ್ಸಿದಾರಮ್ಮ ಅಂತ ಹಿಂಗಂದೆ. ಹಾ ಸರಿ ಆಯ್ತು ಅಂತ ಮತ್ತೆ ಸುಮ್ನಾದ್ರು. ಇದು ಏನಕ್ಕಂದ್ರೆ, ಇಸ್ಕಾನ್ ಅಲ್ಲಿ ನಮ್ಮ ಅಕ್ಕನ್ ಫ್ರೆಂಡ್ ಒಬ್ರು ಇದ್ರು. ಇಸ್ಕಾನ್ ಅಲ್ಲಿ ಲೈಫ್ ಆಫ್ಟರ್ ಡೆತ್ ಅಂತ ಅದೊಂದ್ ಸಣ್ಣ ಪುಸ್ತಕ ಬರುತ್ತೆ. ಆ ಅಣ್ಣ ಆ ಅಕ್ಕಂಗ್ ಕೊಟ್ಟಿದ್ರು. ಅವಳು ಓದಿದ್ಲೇನೋ, ಬಟ್ ನಾನಂತೂ ಆಗಿನ್ನೂ ಚಿಕ್ಕವಳು, ಎಷ್ಟು ಒಂದು 7ನೇ ಕ್ಲಾಸ್ ಏನೋ ಅಷ್ಟೇ. ಅದ್ರಲ್ಲಿ ಸುಮ್ನೆ ಓದಿದೆ. ಇಷ್ಟು ಪುಸ್ತಕ, ಅದು ಸಣ್ಣದಲ್ವಾ, ಓದ್ಕೊಂಡ್ಬಿಟ್ಟಿದ್ದೆ ಎಲ್ಲ. ಅವಾಗೇನು ಗೊತ್ತಾಗಿತ್ತಿಲ್ಲ, ಬಟ್ ಒಂದಂತೂ ಅರ್ಥ ಆಗಿತ್ತು. ಅಂದ್ರೆ ನಾವಿಲ್ಲಿ ಏನಿದೀವಿ, ಈ ಭೂಲೋಕದಲ್ಲಿ ಹಿಂಗೆ ನಾವ್ ಏನಿದೀವಿ ಇವೆಲ್ಲ ಬರೀ ಇಷ್ಟೇನೆ. ನನ್ಗ ಹಂಗಂದ್ರೆ ಬರೀ ಎಕ್ಸಾಮು, ಮಾರ್ಕ್ಸು, ಆ ತರ ಕಾಂಪಿಟೇಷನ್ ಬರೀ ಹಿಂಗೆ ಇರತ್ತೆ, ಬರೀ ಕಷ್ಟಗಳೇ ಜಾಸ್ತಿ. ಅದ್ ಬಿಟ್ಟು ಹಿಂಗ್ ಮೇಲೆಲ್ಲ ಹೋಗ್ಬಿಟ್ರೆ, ಎಲ್ಲಿ ದೇವ್ರು ಇರ್ತಾರೋ, ಎಲ್ಲಿ ಶ್ರೀಕೃಷ್ಣ ಇರ್ತಾನೋ ಅಲ್ಲಿ ಹೋಗ್ಬಿಟ್ರೆ ಫುಲ್ ಆರಾಮಾಗಿ ನೆಮ್ಮದಿ, ಏನಕ್ಕೂ ಹೊರದಾಡೋದ್ ಬೇಕಿಲ್ಲ, ಆರಾಮಾಗಿ ಎಲ್ಲ ಚೆನ್ನಾಗಿರ್ತೀವಿ ಅಂತ ಅದೊಂದು ಓದಿದ್ದೆ. ಅದೇ ಲೈಫ್ ಆಫ್ಟರ್ ಡೆತ್ ಆ ಪುಸ್ತಕದಲ್ಲಿ ಈ ಡೀಪ್ ಮೀನಿಂಗ್, ಈ ತರ ಒಳ್ಳೆ ಕರ್ಮಗಳು ಮಾಡಿದ್ರೆ, ಒಳ್ಳೆ ಕೆಲ್ಸಗಳು ಮಾಡಿದ್ರೆ, ಆ ತರ ಅವಾಗ ಅಂತ ಜಾಗ ಪ್ರಾಪ್ತಿ ಆಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸುಮ್ನೆ ಹಿಂಗೇನೋ ಇಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಚೆನ್ನಾಗಿತ್ತು ಅಂತ ಹಿಂಗೆ ಅನ್ಕೊಂಡು, ಅದಕ್ಕೆ ನಾವ್ ಪತ್ರಿಜಿ ಹತ್ರ ಬೇಡ, ನಾ ಮತ್ತೆ ಕೆಳಗ್ ಹೋಗಲ್ಲ, ನಾನ್ ನಿಮ್ಗಳ ಜೊತೆನೆ ಇದ್ಬಿಡ್ತೀನಿ, ಆರಾಮಾಗಿ ನಾವ್ 3 ಜನ ಇದ್ಬಿಡೋಣ ಅಂತ ಕೇಳಿದ್ದು. ಸೊ ಅದಕ್ಕೇನೆ ಹೇಳಿದ್ದು ಇಂತ ಈ ಪುಸ್ತಕನೆಲ್ಲ ಹಿಂಗೆ ಓದ್ತಾ ಇರೋದು ಅಂತ. ಮತ್ತೆ ಹಿಂಗೆ ಸುಮಾರು ಅದೆಲ್ಲ ಆದ್ಮೇಲೆ ಬಾರಿ ಚೆನ್ನಾಗ್ ಅನ್ನಿಸ್ತು. ಅದ್ರದ್ದು ಅದೇ ಫುಲ್ ಹ್ಯಾಂಗ್ ಓವರ್ ಅಲ್ಲಿ ಒಂದ್ 2-3 ದಿನ ಅನ್ಸತ್ತೆ ಚೆನ್ನಾಗ್. ಅದೇ ಹ್ಯಾಂಗ್ ಓವರ್ ಅಲ್ಲಿ ಅದೇ ಹಿಂದಿ ಹಾಡ್ಗಳು ರಿಪೀಟ್ ಮಾಡೋದು, ಎಲ್ ತಿರ್ಗೋದು ಬರೀ ತುಲಿಪ್ ಹೂಗಳೇ. ಮತ್ತೆ ನಂಗೆ ಕೂತು ಮತ್ತೆ ಅವ್ರಿಬ್ರನ್ನ ಹುಡ್ಕೋಣ ಅಂತ, ಅವ್ರು ತಳ್ಬಿಟ್ರಲ್ಲ, ನೋಡು ಪತ್ರಿಕೆ ತಳ್ಬಿಟ್ರಲ್ಲ, ತಾಳು ಮತ್ ಹೋಗ್ತೀನಿ ಅಂತ. ಅದಿನ್ನೂ ಸಾಧ್ಯ ಆಗಿಲ್ಲ, ಗೊತ್ತಿಲ್ಲ ಅದ್ ಯಾವಾಗ ಆಗುತ್ತೋ ಅಂತ. ಮತ್ತೆ ಅವ್ರಿಬ್ರನ್ನ ಇದೇ ತರ ಯಾವಾಗ ಮೀಟ್ ಮಾಡ್ತೀನೋ ಅಂತ. ಬಟ್ ಹಂಗಾಗಿದ್ದಂತೂ ನಿಜ ಚೆನ್ನಾಗಿತ್ತು. ಆ ತರ ಹಿಂಗೆ ಅವ್ರನ್ನ ಮೀಟ್ ಮಾಡಿ ಮತ್ತೆ ಇನ್ನೇನ್ ನೆಕ್ಸ್ಟ್ ಪ್ಲಾನ್ ಅಂತ ಪತ್ರಿಕೆ ಹೇಳಿದ್ರು. ಈ ತರ ನಿಂಗೆ ಇನ್ನೂ ದೊಡ್ಡ ಕೆಲ್ಸ ಇದೆ, ಸುಮಾರ್ ಕೆಲ್ಸ ಇದೆ, ನೀನ್ ಮಾಡೋದನ್ ಮಾಡ್ ಹೋಗು ಸಾಕು ಅಂತ ಅಂದ್ರು. ಆಸ್ ಇಫ್ ನಾನು ಇಲ್ಲಿ ಏನು ಮಾಡ್ತಿಲ್ಲ, ಸುಮ್ನೆ ಐ ಆಮ್ ವೇಸ್ಟಿಂಗ್ ಮೈ ಟೈಮ್ ಹಿಯರ್ ಅಂತ. ಅವ್ರು ಸುಮ್ನೆ ಮಾಡೋದನ್ ಮಾಡ್ ಹೋಗು ಅಂತ ಹಿಂಗೆಲ್ಲ ಅಂದ್ರು. ಓಕೆ, ಅದು ನೋಡೋಣ. ಇವಾಗ ಸದ್ಯಕ್ಕೆ ನಂದು ಮಾಸ್ಟರ್ ಇವಾಗ ಫೈನಲ್ ಇಯರ್ ಅಲ್ಲಿ ಇದೀನಿ. ಅದೇ ಧ್ಯಾನ ಜಾಸ್ತಿ ಆಗಿರೋದ್ರಿಂದ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಸುಮಾರು ಬರ್ತಾ ಇರುತ್ತಲ್ಲ, ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರ್ಬೋದು. ನಮ್ದು ಮಾಸ್ಟರ್ಸ್ ಆಮೇಲೆ ನೆಟ್, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್, ಈ ತರ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲ ಆಗಕ್ಕೆ ನಾವ್ ಏನ್ ಎಕ್ಸಾಮ್ ಬರೀತೀವೋ ನ್ಯಾಷನಲ್ ಲೆವೆಲ್ ಅಲ್ಲಿ, ಅದನ್ನ ಹಿಂಗೆ ಧ್ಯಾನ ಮಾಡ್ಕೊಂಡ್, ಧ್ಯಾನದ ಮೇಲೆ ಅಪಾರವಾದ ನಮ್ಗೆ ಎಕ್ಸಾಮ್ ಇಲ್ಲಿ ಏನಾದ್ರೂ ಆಗ್ಲಿ ಫಸ್ಟ್ ಧ್ಯಾನ ಮಾಡೋಣ ಅಂತ ನಾನು. ಅಮ್ಮನೂ ಅಷ್ಟೇ, ಮಗು ಇದು ಫಸ್ಟ್ ಟೈಮ್ ಅಲ್ವಾ, ನೀನು ಸುಮ್ನೆ ಅಟೆಂಪ್ಟ್ ಮಾಡಿರು, ಹೆಂಗಿರತ್ತೆ ಪೇಪರ್ ನೋಡ್ಕೊ ನೀನು. ಅಫ್ಕೋರ್ಸ್ ಡಿಫಿಕಲ್ಟ್ ಆಗಿರತ್ತೆ, ಆ ಡಿಫಿಕಲ್ಟಿ ಲೆವೆಲ್ ನೋಡ್ಕೊಂಡು ನಿಂಗೆ ಓದೋದಕ್ ಮುಂದಕ್ಕೆ ಹೆಲ್ಪ್ ಆಗತ್ತೆ ಅಂತ. ಸರಿ, ಧ್ಯಾನ ಎಲ್ಲ ಏನು ಜಾಸ್ತಿ ಅಲ್ಲ, ತಯಾರಿನೇ ಏನೂ ಇಲ್ಲ, ಸುಮ್ನೆ
ಆಸ್ ಯೂಶಲ್ ನಾರ್ಮಲ್ ಆಗಿ ಹೆಂಗಿತ್ತೋ ಹಂಗೆ ಇಲ್ಲಿ ಧ್ಯಾನ ಮಾಡಿ ಹೋಗಿದೀನಿ. ಅಲ್ಲಿ ಸ್ಕ್ರೀನ್ ಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅವೆಲ್ಲ. ಸ್ಕ್ರೀನ್ ಮೇಲೆ ನೋಡ್ತೀನಿ ಆಪ್ಷನ್ ಎ ಅಂದ್ರೆ ಏನೆ, ಬಿ ಅಂದ್ರೆ ಬಿನೆ. ಯಾವಾಗ ಇದೇ ತರ ಒಂದು 4-5 ಕ್ವಶನ್ಗೆ ನನ್ ತಲೆ ಉಪಯೋಗಿಸಿ ಕ್ರಾಸ್ ಚೆಕ್ ಮಾಡಕ್ ಹೋಗಿ ತಪ್ಪಾಗಿರೋದು ಆನ್ಸರ್, ಮತ್ತೆ ಆನ್ಸರ್ ಕೀ ಬಿಟ್ಟಾಗ ರಿಯಲೈಸ್ ಆಗಿದ್ದು. ತಾಳು ಹಂಗ್ ನೋಡ್ ತಕ್ಷಣ ಟಿಕ್ ಹಾಕ್ತಿರೋದು ಅಂದ್ರೆ ಇದೆ, ಬಿ ಅಂದ್ರೆ ಬಿನೆ ಪಕ್ಕ. ನಂಗೆ ಅದೇನು ನಂಗೆ ಗೊತ್ತಿಲ್ಲ, ಅದೇನಿದ್ ಬಿ ಅವೆಲ್ಲ ನಂಗೆ ಏನು ಅನ್ನಿಸ್ತಿಲ್ಲ. ನಂಗೆ ಯಾವ ಆಪ್ಷನ್ ಇರತ್ತೋ ಅದೇ ಆಪ್ಷನ್ ಸರಿ ಅಂತ ಹಂಗಂಗೆ ಮಾಡಿ ಬಂದಿರೋದು ಪೂರಾ ಕರೆಕ್ಟ್ ಆಗಿದೆ. ಯಾರಿಗ್ ತಲೆ ಓಡ್ಸ್ ಮಾಡಿದೀನೋ ತಾಳಪ್ಪ ಕ್ರಾಸ್ ಚೆಕ್ ಮಾಡೋಣ ಇದ್ ನಿಜ ಅದೇನಾ ಅಂತ ಅನ್ಕೊಂಡಿರೋದೆಲ್ಲ ತಪ್ಪಾಗಿದೆ. ಫುಲ್ ಪಕ್ಕ ರಾಂಗ್ ಅಂದ್ರೆ ರಾಂಗೆ. ಸೊ ಹಂಗಂಗೆ ಆಗಿ ಅದು ಹಿಂಗೆ PhD ಗೆ ಅಪ್ಲೈ ಮಾಡಿದ್ದೆ. ಮಾಸ್ಟರ್ಸ್ ಆದ್ಮೇಲೆ ಇಮಿಡಿಯೇಟ್ PhD ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಗೆ ಅಪ್ಲೈ ಮಾಡೋಣ ಅಂತ. PhD ಗೆ ಲಕಿಲಿ ಫಸ್ಟ್ ಟೈಮೇ ಕ್ಲಿಯರ್ ಆಯ್ತು. ನಾನು ಈಗ ಏನ್ ಓದ್ಕೊಂಡ್ ಬಂದಿದ್ನೋ ಅಫ್ಕೋರ್ಸ್ ಎಲ್ಲ ಧ್ಯಾನ ಮತ್ತೆ ಇಂಟ್ಯೂಷನ್ ತುಂಬಾ ಚೆನ್ನಾಗ್ ವರ್ಕ್ ಆಗುತ್ತೆ. ಅದೇನೋ ಒಂದೊಂದು ಸೂಕ್ಷ್ಮಗಳು ಅರ್ಥ ಆಗುತ್ತೆ. ಫಸ್ಟ್ ಆಫ್ ಆಲ್ ಹಿಂಗ್ ಧ್ಯಾನಕ್ಕೆಲ್ಲ ಬಂದಾಗ ಫಸ್ಟ್ ನಮ್ಮನ್ನ ನಾವ್ ನಂಬದ್ ಕಲಿಬೇಕು. ನಮ್ ಮೇಲೆ ಆ ಕಾನ್ಫಿಡೆನ್ಸ್ ಫಸ್ಟ್ ಬಿಲ್ಡ್ ಆಗಿರ್ಬೇಕು. ನಾವೇ ಇಲ್ಲಿ ಭಯ ಹೆದರಿಕೆ ಪಡ್ಕೊಂಡು ಇನ್ನೇನೋ ಡೌಟ್ ಅಲ್ಲಿ ಈ ತರ ಆಗತ್ತೋ ಇಲ್ವೋ, ಏನಕ್ಕಪ್ಪ ಸುಮ್ನೆ ಓದ್ಕೊಳ್ಳೋಣ, ಇಲ್ಲಿ ಏನ್ ಕಣ್ಮುಚ್ಕೊಂಡ್ ಕೂರೋದು ಅಂತವೆಲ್ಲ ಏನೋ ಡೌಟ್ ಇರ್ಬಾರ್ದು. ಸಿನ್ಸಿಯರ್ ಆಗಿ ಏನ್ ಮಾಡ್ತಿರ್ತೀವೋ ಅಲ್ಲಿ ಫಸ್ಟ್ ಸೀರಿಯಸ್ನೆಸ್ ಇರ್ಬೇಕು, ಸಿನ್ಸಿಯಾರಿಟಿ ಇರ್ಬೇಕು. ಮಾಡೋದು 20 ನಿಮಿಷ ಧ್ಯಾನ ಕೂತ್ರು ಸಿನ್ಸಿಯರ್ ಆಗಿ ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ಈ ತರ ಗಂಟ್ಕಟ್ಲೆ ಕೂತ್ರೆ ಅಫ್ಕೋರ್ಸ್ ಇಂತ ಏನೇನೋ ಮಿರಾಕಲ್ಸ್ ಇನ್ನು ಇದಕ್ಕಿಂತ ಇದು ಆಗಿದೆ, ಬಟ್ ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಮಿರಾಕಲ್ಸ್ ಆಗುತ್ತೆ. ಅದೇ ಸಿನ್ಸಿಯಾರಿಟಿ ಮತ್ತೆ ಸೀರಿಯಸ್ ಆಗಿ ಮಾಡ್ಬೇಕು ಧ್ಯಾನನ. ಜಾಸ್ತಿ ಧ್ಯಾನ ಮಾಡ್ತಿದ್ರೆ ಗೊತ್ತಾಗ್ತಾ ಹೋಗುತ್ತೆ, ಇಂಟ್ಯೂಷನ್ ಜಾಸ್ತಿ ಆಗುತ್ತೆ. ಆತರ ಹಂಗೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಆಗಿರೋದು. ಇನ್ನು ನಂದು MBA ಕ್ಲಿಯರ್ ಆಗಿಲ್ಲ, ಆಗ್ಲೇ PhD ಮಾಡಕ್ ಕ್ವಾಲಿಫೈ ಆಗಿರೋದು. ಅದೇ ಇಂಥದ್ದು ಇದೇ ಮಾದರಿಲಿ ಇನ್ನು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಬೇರೆ SSC ಲೆವೆಲ್ ಎಲ್ಲ ಟ್ರೈ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಧ್ಯಾನ ಇನ್ನು ಹೆಚ್ಚು ಮಾಡ್ತಿದ್ದೀನಿ. ಈ ತರ ಹಿಂಗ್ ಬೇರೆಯವ್ರಿಗೆ ಹಿಂಗ್ ಅನ್ನಕ್ ಹೋದ್ರೆ ಬೇರೆಯವ್ರದ್ದು ಏನಾದ್ರು ಅನ್ಲಿ ಫಸ್ಟ್ ಬರೀ ಕಣ್ಮುಚ್ಕೊಂಡ್ ಕೂರೋದ್ರಿಂದ ಅಲ್ಲ. ಕಣ್ಮುಚ್ಕೊಂಡ್ ಕೂರೋದು ತುಂಬಾ ಇಟ್ ಮೇಕ್ 75% ಒಂದು 3/4% ಫುಲ್ ಅದೇ ಎಲ್ಲ ಮಾಡ್ಕೊಂಡು ಹೋಗುತ್ತೆ ಧ್ಯಾನ. ನಮ್ ಎಫರ್ಟ್ಸ್ ಅಫ್ಕೋರ್ಸ್ ಖಂಡಿತ ನಾವ್ ಓದ್ಬೇಕು, ಮಾಡ್ಬೇಕು ಎಲ್ಲ ಸರಿ. ಬಟ್ ಧ್ಯಾನ ಇದ್ರೆ ಒಂದು ಅಡಿಷನಲ್ ಒಂದ್ ಒಳ್ಳೆ ಬೂಸ್ಟ್ ಸಿಕ್ದಂಗೆ. ಯಾವ್ದೇ ಬರೀ ನಾನು ಒಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ಬರೀ ಓದೋದ್ರ ಮೇಲೆ ಹೆಚ್ಚು ನನ್ ಫೋಕಸ್ ಇರುತ್ತೆ. ಎಕ್ಸಾಮ್ ಬರೆಯೋಣ, ಓದೋಣ, ಇನ್ನೂ ಜಾಸ್ತಿ ಮಾರ್ಕ್ಸ್ ತಗೊಂಡ್ಬಿಡೋಣ, ಬರೀ ಎಂತದ್ರಲ್ಲೇ ಇರುತ್ತೆ. ಎನಿಬಡಿ ಫಾರ್ ದಟ್ ಮ್ಯಾಟರ್ ಯಾರಾದ್ರೂ ಆಗಿರ್ಲಿ. ಬಟ್ ಧ್ಯಾನ ಮಾಡಿ ಏನಾದ್ರು ಕೆಲಸ ಮಾಡಿದಾಗ ಆ ಕೆಲ್ಸಕ್ಕೆ ಒಂದು ಇನ್ನೂ ಜಾಸ್ತಿ ಬೆಲೆ ಸಿಗತ್ತೆ, ಹೆಚ್ಚು ಬೂಸ್ಟ್ ಸಿಗತ್ತೆ ಅದಕ್ಕೆ. ಇನ್ನು ಆ ಕೆಲ್ಸ ಆಗೋದಾಗತ್ತೆ ಒಂದ್ ಒಳ್ಳೆ ರೀತಿಲಿ ಸಕ್ಸಸ್ಫುಲ್ ಆಗಿ ಗ್ರ್ಯಾಂಡ್ ಸಕ್ಸಸ್ ಆಗ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು ಅಂತ. ಇದೊಂದು ಮೇಜರ್ ಕನ್ಕ್ಲೂಷನ್, ಒಂದು ಕೀ ಟೇಕ್ ಅವೇ ಅನ್ಬೋದು. ಇಷ್ಟು ನಾನು ಏನ್ ಮಾತಾಡಿದೀನಿ ಇರೋದು ಒಂದ್ ಕೀ ಟೇಕ್ ಅವೇ ಅನ್ಬೋದು. ಏನೇ ಮಾಡು ಧ್ಯಾನ ಮಾಡು ಅಂತ. ನೆಕ್ಸ್ಟ್ ಈ ತರ ಹಿಂಗೆ ಮಾಸ್ಟರ್ಸ್ ಕಾಲೇಜ್ ಜಾಸ್ತಿ ಫ್ರೆಂಡ್ಸ್, ಎಲ್ಲಾರು ಫ್ರೆಂಡ್ಸೇ ಮಾಸ್ಟರ್ಸ್ ಅಲ್ಲಿ. ಸುಮ್ನೆ ಏನೇನ್ ಬೇಕೋ ಟೀಚರ್ಸ್ ಎಲ್ಲ ಇಲ್ದವ್ರದ ಮೊಬೈಲ್, ಎಲ್ಲಾರು ಹಿಂಗೆ ಮೊಬೈಲ್ ಅಲ್ಲಿ ಆಚೆ ಈಚೆ ಏನಾದ್ರು ನೋಡ್ತೀವಿ, ಇನ್ನೇನು ಇಲ್ಲ. ಸುಮ್ನೆ ಕೂತಿದಾಗ ನನ್ ಫ್ರೆಂಡ್ಸ್ಗೆಲ್ಲ ಆಶ್ಚರ್ಯ. ನನ್ 2-3 ಜನ ಫ್ರೆಂಡ್ಸ್ ಎಲ್ಲ ಬಂತು, ಅದ್ ಹೆಂಗೆ ನೀನ್ ಸುಮ್ನೆ ಕೂತಿರ್ತೀಯ, ನಿನ್ ಫೋನ್ ಏನು ಬೇಕು ಅನ್ಸಲ್ವಾ, ನೀನ್ ಏನು ಮಾಡೋದು ಇಲ್ಲ, ಏನ್ ಮನ್ಸಲ್ಲಿ ಏನಾದ್ರು ಜಪ ಏನಾದ್ರು ಮಾಡ್ತಿರ್ತೀಯ ಅಂತ, ಹರೇ ಕೃಷ್ಣ ಹಿಂಗೆಲ್ಲ ಏನಾದ್ರು ಅಂತಿರ್ತೀಯ ಅಂತ. ಇಲ್ಲ, ಯಾವ ಜಪಾನು ಮಾಡಲ್ಲ, ಸುಮ್ನೆ ಕೂತ್ಕೊಂಡು ನೋಡ್ತಿರ್ತೀನಿ ಏನೇನ್ ಆಗತ್ತೆ ಏನೇನಿದೆ ಅಂತ. ಅಲ್ಲ ನೀನ್ ಇವಾಗ್ಲೇ ಇಷ್ಟು ಸೀರಿಯಸ್ ಆಗಿ ಹಿಂಗೆಲ್ಲ ಓದ್ಕೊಂಡ್ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ತಿರ್ತೀಯಲ್ಲ ನೀನು, ಅದ್ ಹೆಂಗಾಗತ್ತೆ ಅಂತ ಈ ತರ ಹಿಂಗೆ ಹೇಳ್ದೆ. ನೋಡಿ ಈ ತರ ಸುಮಾರು ನನ್ ಇರೋ 4-5 ಜನ ಫ್ರೆಂಡ್ಸ್ ಅಲ್ಲಿ 3 ಜನ ಬಳ್ಳಾರಿ ಅವರೇನೆ, ಫುಲ್ ಬಳ್ಳಾರಿ. ನನ್ನ ಒಬ್ಬ ಫ್ರೆಂಡ್ ಪತ್ರಿಜಿನೆಲ್ಲ ನೋಡಿದಾಳೆ ಅವಳು 6ನೇ-7ನೇ ಕ್ಲಾಸ್ ಅಲ್ಲೆಲ್ಲ ಸ್ವಯಂ ಪತ್ರಿಜಿನ್ ಹೋಗಿ ಮೀಟ್ ಎಲ್ಲ ಮಾಡಿದಾಳೆ. ಬಟ್ ಇವಳು ಧ್ಯಾನ ಮಾಡಲ್ಲ, ಪತ್ರಿಜಿ ಯಾರಂತಾನೆ ಗೊತ್ತಿಲ್ಲ ಅವಳಿಗೆ. ಗೊತ್ತಿಲ್ದಂಗ ಅವ್ರ ಮನೆಯವರೆಲ್ಲ ಕಡ್ತಾಲ್ಗೆಲ್ಲ ಕರ್ಕೊಂಡ್ ಹೋಗ್ಬಿಡ್ತಾರೆ, ಇವಳು ಸುಮ್ನೆ ಹೋಗ್ ಬಂದಿದ್ದಾಳೆ. ಧ್ಯಾನ ಮಾಡಲ್ಲ, ಏನು ಮಾಡಲ್ಲ. ಪತ್ರಿಜಿ ಅವರು ತಾತ ತರ ಇದಾರಲ್ವಾ, ಬಿಳಿ ಗಡ್ಡ ಅಲ್ವಾ ಅವ್ರದ್ದು, ಫೋಟೋ ತೋರಿಸ್ದೆ, ಇವ್ರು ಪತ್ರಿಜಿ ಅಲ್ಲ, ನಂಗೂ ಗೊತ್ತು ಅಂತ. ಅವ್ರು ಫುಲ್ ಸುಮಾರು ಓಡಾಡಿದಾರಲ್ಲ, ಹೆಚ್ಚು ಪ್ರಚಾರ ಮಾಡಿ ಆತರ ಎಲ್ಲ ಫೇಮಸ್ ಅಲ್ಲ. ಹಿಂಗೂ ಹೇಳ್ತಿರ್ಬೇಕಾರೆ ನನ್ ಫ್ರೆಂಡ್ಸ್ಗೆ ಹೇಳ್ದೆ, ಲೇ ನೋಡು ನೀನ್ ಹಿಂಗೆಲ್ಲ ಮಾಡ್ತೀಯಲ್ಲ, ನೋಡು ನಿಂದು ನೋಡಿ ನಾನು ಅದೇನೋ ನಂಗೂ ಗೊತ್ತಿಲ್ಲ ಏನಾಗತ್ತಂತ, ನಾ ಸುಮ್ ಕಣ್ಮುಚ್ಕೊಂಡಂತೂ ಕೂರ್ತೀನಿ, ನಂಗೆ ಗೊತ್ತಿಲ್ಲ ನಾನ್ ಥಾಟ್ಲೆಸ್ ಸ್ಟೇಟ್ ಹೋಗ್ತೀನೋ ಇಲ್ವೋ ಅಂತ, ಸುಮ್ನೆ ಕಣ್ಮುಚ್ಕೊಂಡ್ ಕೂರ್ತೀನಿ ಅಂತ ಹೇಳಿದ್ನು. ಒಂದಷ್ಟು ಜನಕ್ಕೆ ಈ ತರ ಕಳ್ಸು ಕೊಟ್ಟಿದೀನಿ ನೋಡಿ, ದಿನಕ್ 10 ನಿಮಿಷನಾದ್ರು ನಿಮ್ಮಂತವ್ರು ಕೂತ್ಕೊಳ್ಳಿ, ನೀವು ಚೆನ್ನಾಗ್ ಆಗ್ತೀರಾ ಅಂತ. ಅವ್ರು ಹೇಳ್ತಾರೆ, ಯಪ್ಪ ನಿನ್ ತರ ಗಂಟ್ಕಟ್ಲೆ ಎಲ್ಲ ಕೂರಲ್ಲ, ನನ್ ಹಾಸ್ಟೆಲ್ ಅಲ್ಲಿ ಅಷ್ಟೊಂದಿಲ್ಲ ಟೈಮ್ ಇಲ್ಲ, ತಾಳು ನನ್ಗೆ ಎಷ್ಟಾಗತ್ತೋ ಅಷ್ಟ್ ಕೂರ್ತೀನಿ ಅಂತ ಅವರು ಈ ತರ ಅಂತಾರೆ. ನೆಕ್ಸ್ಟ್ ಡೇನೆ 1-2-3 ಜನ ಬಂದ್ ಹೇಳಿದ್ರು,
ಹ್ಞೂ ಕಣೆ, ನಂಗೆ ನಾನ್ ಇಲ್ವೇ ಇಲ್ಲ ಅನ್ಸತ್ತೆ. ಫುಲ್ಲು ಝೀರೋ ಸ್ಟೇಟ್ ಅಲ್ಲಿ ನಂಗೇನು ಯೋಚನೆನೇ ಬರ್ತಿಲ್ವಲ್ಲ, ಯಾಕೆ ಏನೇ ಆಗ್ತಿದೆ ನನ್ಗೆ ಅಂತ ಹಿಂಗೆಲ್ಲ ಕೇಳ್ತಿದ್ದಾರೆ. ಅವ್ರಿಗೆಲ್ಲ ಯೋಚನೆ ಬರ್ಲಿಲ್ಲ ಅಂದ್ರೆ ಏನೋ ಆಗೋಗಿದೆ ನನ್ಗೆ, ಆತರ ಯೋಚನೆ ಬರ್ತಿರ್ಬೇಕು, ಯಾವಾಗ್ಲೂ ಬ್ಯುಸಿ ಆಗಿರ್ಬೇಕು, ಓವರ್ ಥಿಂಕ್ ಮಾಡ್ತಿರ್ಬೇಕು ಅಂತ ಆತರ ಮೈಂಡ್ ಸೆಟ್. ಅದೇ ಈ ತರ ಹಿಂಗ್ ಕ್ಲಾಸ್ ಅಲ್ಲೇ ಒಂದ್ 5-6 ಜನಕ್ಕೆ ಹಿಂಗ್ ಹೇಳಿದೀನಿ. ಅವರು ಈ ತರ ಅಪ್ಡೇಟ್ ಕೊಡ್ತಿರ್ತಾರೆ. ಇವಾಗ ಸದ್ಯಕ್ ನಂದೇನೋ ಧ್ಯಾನ ಆಗಿ ಈ ತರ ಹಿಂಗೆ ಸಕ್ಸಸ್ ಆಗ್ತೀರಾ ಹಂಗೆ ಬೇರೆಯವರು ಈ ತರ ಬೆನಿಫಿಟ್ ತಗೊಳ್ಳಿ, ಹೆಚ್ಚೆಚ್ಚು ಧ್ಯಾನಿಗಳಾಗ್ಲಿ, ಧ್ಯಾನ ಪ್ರಚಾರ ಜಾಸ್ತಿ ಆಗ್ಲಿ, ಈ ತರ ಹಿಂಗ್ ಅನ್ನೋದಿಕ್ಕೆ ಸುಮಾರು ಹಿಂಗ್ ಹೇಳ್ತಿರ್ತೀನಿ. ಮಾಡೋರು ಅಫ್ಕೋರ್ಸ್ ಎಲ್ಲಿದ್ರು ಮಾಡೇ ಮಾಡ್ತಾರೆ. ನನ್ ಬೆಸ್ಟ್ ಫ್ರೆಂಡ್ ಅವಳು ಇನ್ಫಾರ್ಮ್ ಮಾಡ್ತಿರೋದು. ನನ್ ಬೆಸ್ಟ್ ಫ್ರೆಂಡ್ ಅವಳು ಈ ತರ ಹಿಂಗೆ ಧ್ಯಾನ ಮಾಡಿ ಅಂತ ಸೇರ್ಕೊಂಡು ನನ್ನ ಮೊದ್ಲು ರೇಗ್ಸಕ್ ಅಂತಿದ್ಲು. ನೋಡೆ ಇವತ್ ಧ್ಯಾನ ಮಾಡ್ದೆ ಕಣಮ್ಮ, ನಾನ್ ಅರ್ಧ ಗಂಟೆ ಕುತ್ಕೊಂಡ್ ಧ್ಯಾನ ಮಾಡ್ಬಿಟ್ಟಿದೀನಿ ಅಂತ. ಆಮೇಲೆ ಅವಳೇ ಬಾಯ್ಬಿಟ್ಲು, ಈ ತರ ಧ್ಯಾನ ಮಾಡ್ಕೊಂಡ್ ಹೋಗಿದ್ದೆ, ಕೆಸೆಟ್ ನನ್ ಕ್ಲಿಯರ್ ಆಗಿದೆ ಅಂತ. ಅವಳ್ದು ಅಷ್ಟೇನೆ, ಈ ತರ ಅಟೆಂಪ್ಟ್ ಅಲ್ಲಿ ಕೆಸೆಟ್ ಕ್ಲಿಯರ್ ಆಗಿದೆ ಅವಳ್ದು. ಆಮೇಲೆ ಅವಳು ಇವಾಗ ನಿಜವಾಗ್ಲೂ ಶಿ ಇಸ್ ಸೀರಿಯಸ್ಲಿ ಇಂಟು ಧ್ಯಾನ. ಇಲ್ಲ ಧ್ಯಾನ ಮಾಡಿದ್ರೆ ನಾನ್ ಮೊದ್ಲು ಹೆಂಗಿದ್ದೆ ಅಂದ್ರೆ ಧ್ಯಾನ ಮಾಡಿದ್ರೆ ಮಾರ್ಕ್ಸ್ ಬರುತ್ತೆ ಅನ್ನೋ ತರ ಇವಾಗ ಅವಳು ಇದ್ದಾಳೆ. ಈ ತರ ಹಿಂಗ್ ಧ್ಯಾನ ಮಾಡಿದ್ರೆ ಕಾಲೇಜಲ್ಲಿ ನನ್ ಪ್ರಾಜೆಕ್ಟ್ ಅಪ್ರೂವ್ ಆಗತ್ತೆ, ಎಲ್ಲ ಕಾಲೇಜಲ್ಲೆಲ್ಲ ಸರಿಯಾಗಿ ಎಲ್ಲ ಸಕ್ಸಸ್ ಆಗತ್ತೆ ಅಂತ ಅವಳು ಆತರ ಇದ್ದಾಳೆ. ಸೊ ಹಿಂಗೇನೆ ಎಷ್ಟಾಗತ್ತೋ ಅಷ್ಟು ಒಪ್ಕೋತೀನಿ, ಜಾಸ್ತಿ ಏನ್ ಪ್ರಚಾರ ಮಾಡಿಲ್ಲ ಅಂತ. ಬಟ್ ನನ್ ಸುತ್ತ ಯಾರಿದಾರೋ ಐ ಜಸ್ಟ್ ಟ್ರೈ ಟು ರೇಸ್ ಅವೇರ್ನೆಸ್. ನೋಡಿ ಹಿಂಗೆಲ್ಲ ಸುಮ್ ವೇಸ್ಟ್ ಎಲ್ಲ ಮಾಡ್ಬೇಡಿ, ನೀವ್ ಏನ್ ಮಾಡ್ದೆ ಹೋದ್ರು ಪರವಾಗಿಲ್ಲ, ಸೈಲೆಂಟ್ ಆಗಿರಿ, ಅಬ್ಸರ್ವ್ ಮಾಡಿ, ನಿಮ್ ಬ್ರೀತಿಂಗ್ ಮೇಲೆ ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಇದಾಗತ್ತೆ ಅಂತ. ಮತ್ತೆ ಈ ತರ ಹಿಂಗೆ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ನಾನ್ ಸ್ಕ್ರೈಬ್ ಆಗಿ ಹೋಗಿ ಇದ್ ಮಾಡ್ತೀನಿ. ಆ ಹುಡ್ಗ ಪಾಪ ನಿಜವಾಗ್ಲೂ ಸಿನ್ಸಿಯರ್ ಆಗಿ ಒಪ್ಕೊಂಡ. ಆ ಹುಡ್ಗ ಬ್ಲೈಂಡ್ ಸೆಕೆಂಡ್ PUC ಎಕ್ಸಾಮ್, ಈ ಸಲ PUC ಎಕ್ಸಾಮು ಫೋನ್ ಮಾಡ್ದ, ಅಕ್ಕ ನನ್ಗೆ ಇಂಗ್ಲಿಷ್ ಎಕ್ಸಾಮ್ ಇದೆ, ಪ್ಲೀಸ್ ಬರ್ಕೊಡ್ತೀರಾ, ಈ ತರ ಹಿಂಗೆ ಮರಿಮಲ್ಲಪ್ಪದಲ್ಲಿ ಎಕ್ಸಾಮ್ ಇದೆ, ಬನ್ನಿ ಅಕ್ಕ ಬರ್ಕೊಡಿ ಅಂತ. ನಾನ್ ಹೋದೆ. ಅವ್ನ್ಗೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಇನ್ನೇನ್ ನಾನ್ ಓದ್ಕೊಂಡ್ ಹೋಗಿದ್ದೆ, ಮನೇಲೆಲ್ಲ ಸಿಲೆಬಸ್ ಕೇಳ್ಕೊಂಡ್ ಓದ್ಕೊಂಡ್ ಹೋಗಿದ್ದೆ. ನಾನೆಲ್ಲ ಬರ್ದೆ, 3 ಗಂಟೆ ಕರೆಕ್ಟ್ ಆಗಿ ಬರ್ದೆ. ಆ ಹುಡ್ಗ ಬ್ಲೈಂಡ್ ಸುಮ್ನೆ ಕೂತಿದ್ದಾನೆ ಪಕ್ಕದಲ್ಲಿ. ಆಮೇಲೆ ಹೇಳ್ದೆ, ಪೆನ್ ಎಲ್ಲ ನಿಲ್ಲಿಸ್ಬಿಟ್ರಿ, ಯಾಕಕ್ಕ ಬರೆಯೋದ್ ನಿಲ್ಲಿಸ್ಬಿಟ್ರಿ ಅಂತ ಕೇಳ್ದ. ನೋಡು ಈ ತರ ನೀನ್ ಸುಮ್ನೆ ಕೂತಿರ್ತೀಯಲ್ಲ, ಸುಮ್ನೆ ಕೂರೋ ಬದ್ಲು ನೀನ್ ಕಣ್ ಮುಚ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಿಂದು ಉಸಿರಾಟದ ಮೇಲೆ ನೀನ್ ಗಮನ ಕೊಡು, ಎಷ್ಟೋ ಸುಧಾರಣೆ ಆಗುತ್ತೆ. ಸುಮ್ನೆ ಕೂತ್ಕೊಂಡ್ ಏನ್ ಮಾಡ್ತೀಯ, ಏನೇನೋ ಯೋಚನೆ ಬರುತ್ತೆ, ನೀನ್ ಹೆಂಗೂ ಬರೆಯಕ್ ಆಗ್ತಿಲ್ಲ ಪರೀಕ್ಷೆನ, ಸುಮ್ನೆ ಕೂತ್ಕೊಂಡು ಉಸಿರಾಟದ ಮೇಲೆ ಗಮನಿಸು ಅಂತ. ಅವನು ಹಿಂಗೆಲ್ಲ ಮಾಡ್ದ. ಹಿಂಗೆ ಸಣ್ಣ ಪುಟ್ಟ ನಮ್ಗೆ ಎಷ್ಟಾಗತ್ತೋ ಅಷ್ಟು ಎಲ್ಲಾರ್ಗು ನಾವ್ ಎಲ್ಲಾರ್ಗು ಒಂದೇ ಸಲ ಮಾಡಿ ಧ್ಯಾನ, ಯಾರನ್ನೂ ಫೋರ್ಸ್ ಅಂತೂ ಮಾಡ್ಬಾರ್ದು. ನಮ್ದು ಡ್ಯೂಟಿ ನಾವ್ ಹೇಳೋ ತನಕ ಹೇಳ್ಬೇಕು, ನಾವ್ ಮಾಡೆಲ್ಲ ತೋರಿಸ್ಬೇಕು. ನಾವ್ ಯಾವಾಗ ಧ್ಯಾನದಿಂದ ಸಕ್ಸಸ್ ಆಗ್ತೀವಿ, ಅಥವಾ ಅವ್ರ ಅನುಭವಕ್ಕೆ ಮೊದ್ಲೇ ಹೇಳ್ದಂಗ ಅವ್ರ ಅನುಭವಕ್ಕೆ ಯಾವಾಗ ಬರುತ್ತೋ ಅವಾಗ ತಾನಾಗೆ ಬರ್ತಾರೆ ಧ್ಯಾನಕ್ಕೆ. ನೋಡು ಧ್ಯಾನದಿಂದ ನಂಗೆ ಅದ್ ಸಿಕ್ತು, ಇದ್ ಸಿಕ್ತು, ಏನೋ ಫಸ್ಟ್ ಈ ತರ ನಾನ್ ಬಂದಂಗೆನೆ ಸೇಮ್ ಈ ಮ್ಯಾನಿಫೆಸ್ಟೇಷನ್ ಆಗ್ಲಿ, ವಿಜುವಲೈಸೇಷನ್ ಆಗ್ಲಿ, ಹಿಂಗ್ ಮಾಡ್ಕೊಂಡ್ ನಾನ್ ಹೆಂಗೆ ಧ್ಯಾನಕ್ಕೆ ಇವಾಗ ದೀಪಾಗ್ ಹಿಂಗ್ ಬಂದಿದ್ದೀನೋ, ಇಷ್ಟು ನಂಬಿರೋರು ಅವ್ರು. ನಂದು ಸಾಯಿಬಾಬಾನ್ ಬಿಟ್ರೆ ನೆಕ್ಸ್ಟ್ ಹಿಂಗ್ ಧ್ಯಾನನೇ ನಾನ್ ತುಂಬಾ ನಂಬಿರೋದು. ಅಂದ್ರೆ ಅದು ಭಾರಿ ನಂಬಿಕೆ, ಅದು ಆಗಿದೆ ಕೂಡ, ನಿಜ ಕೂಡ ಇದು. ಏನು ಧ್ಯಾನ ಮಾಡಿದ್ರೆ ಹಿಂಗ್ ಅನ್ಕೊಂಡಿದ್ದೆಲ್ಲ ಆಗತ್ತೆ, ನಾವ್ ಒಂದು ಒಳ್ಳೆ ರೀತಿ ಲೈಫ್ ಲೀಡ್ ಮಾಡ್ತೀವಿ ಅಂತ. ಹಂಗೆ ನಮ್ ಸುತ್ತಮುತ್ತ ಇರೋರ್ಗುವೆ ನಾವ್ ಈ ತರ ನಮ್ ಸಕ್ಸಸ್, ಈ ತರ ಎಕ್ಸಾಮ್ ಕ್ಲಿಯರ್ ಆಗಿರೋದು, ಜಾಸ್ತಿ ಮಾರ್ಕ್ಸ್ ಬರೋದು, ನಾವ್ ಆಕ್ಟಿವ್ ಆಗಿ ಎಲ್ಲಾ ಕಡೆ ಪಾರ್ಟಿಸಿಪೇಟ್ ಮಾಡ್ತಾ ಅವರೆಲ್ಲ ನೋಡಿದ್ರೆ ಅವರು ಮೋಟಿವೇಟ್ ಆಗ್ತಾರೆ ಹಿಂಗ್ ಧ್ಯಾನ ಮಾಡಕ್ಕೆ. ಹಿಂಗೆ ಒಂದ್ ಸುಮಾರಷ್ಟು ಜನಕ್ಕೆ ಹೇಳಿದೀನಿ. ನೋಡೋಣ ಇನ್ನು ಜಾಸ್ತಿ ಒಟ್ನಲ್ಲಿ ಧ್ಯಾನ ಜಾಸ್ತಿ ಪ್ರಚಾರ ಆಗ್ಬೇಕು, ಧ್ಯಾನ ಎಲ್ಲಾ ಕಡೆ ಹೋಗ್ಬೇಕು, ಇದೊಂದು ಒಂದು ಮೇನ್ ಆಬ್ಜೆಕ್ಟಿವ್. ಮತ್ತೆ ಓದೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು, ಮತ್ತೆ ಓದ್ಕೊಳ್ಳಿ. ಸೊ ಇಷ್ಟ ಹೇಳೋದ್ರಿಂದ ಇಷ್ಟು ಒಂದ್ ಸಣ್ಣ ಎಕ್ಸ್ಪೀರಿಯನ್ಸ್, ಒಂದ್ 1/2 hour ಇಷ್ಟೇನೆ. ಬಟ್ ಅದೇ ಇನ್ನು ಸುಮಾರಿದೆ ಮಾಡಕ್ಕೆ, ಇನ್ನು ಜಾಸ್ತಿನೇ ಇದೆ. ಓಕೆ, ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ PSSM ಮೈಸೂರು ಚಾನೆಲ್ಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಓಕೆ ಅನನ್ಯ, ತುಂಬಾ ಅದ್ಭುತವಾದ